ಇವತ್ತಿನ ವಿಷಯದ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಶಾಸ್ತ್ರದಲ್ಲಿ ಜಗತ್ತಿನಲ್ಲಿ ಮನುಷ್ಯರಿಗೆ ಯಾರಾದರೂ ಏನಾದರೂ ಸಿಕ್ಕದ ಅಂದ್ರೆ ಆ ತಪಸ್ಸಿನಿಂದನೇ ಸಿಗ್ತದೆ. ಪರಮಾತ್ಮನ ಕಡೆಗೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ಅದಕ್ಕೆ ತಪಸ್ಸು ಅಂತಾರೆ. ಸಂಸಾರ ಕಡೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ಕಷ್ಟ ಅಂತಾರೆ. ಈ ಮನೆ ಕಟ್ಟಕ್ಕೆ ನಾ ಎಷ್ಟು ಕಷ್ಟಪಟ್ಟೆ ನನಗೆ ಗೊತ್ತರಿ ಅಂತಾರೆ ನೋಡ್ರಿ ಭಾಳ ಮಂದಿ. ಅದು ತಪಸ್ಸನೇ. ಪರಂತು ಈ ತಪಸ್ವಿಗಳು ಏನು ಮಾಡ್ಯಾರಲ್ಲ, ಇವರು ತಪಸ್ಸು ಎಷ್ಟು ವರ್ಷ ಮಾಡ್ತಾರೆ ರೀ? ಸಾಯುತಕ್ಕೆ ವರ್ಷ 2 ವರ್ಷ ಮಾಡ್ತಾರೆ. ನೀವು ಕಷ್ಟ ಎಲ್ಲಿ ತಕ್ಕ ಮಾಡ್ತೀರಿ? ಗಾಡಿ ಕುಂಡ್ರು ತಕ್ಕ ತಪ ಅಂದಿಲ್ಲ ನೋಡ್ರಿ. ಸಾಯುತಕ್ಕ ಎದರ ಸಲುವಾಗಿ ಊಟದ ಖಬರಿ ಇಲ್ಲ, ನಿದ್ದೆ ಖಬರಿ ಇಲ್ದಂಗೆ ಮಾಡ್ತೀರಿ. ಯಾರೂ ತಪಸ್ಸರು ಅನ್ನಲಿಲ್ಲ. ಎಷ್ಟು ಕಟ್ಬಿಡ್ತೀವ ಮಾರಾಯ. ಮತ್ತು ಹಂಗಾರೆ ದನ ದುಡ್ದಂಗೆ ದುಡಿತೇವಪ್ಪ. ಮತ್ತು ಮ್ಯಾಲೆ ಮನುಷ್ಯ ಅಲ್ಲ, ದನ ಅಂದ್ಬಿಟ್ರು ತೀರ್ತು. ಪರಂತ ಅದರ ಅರ್ಧ ಭಾಗನೇ ಪರಮಾತ್ಮನಿಗಾಗಿ ಮಾಡಿದ್ದರೆ ಅವರಿಗೆ ತಪಸ್ವಿ ಅಂತಾರೆ. ಅವರಿಗೆ ಪರಮಾತ್ಮ ಸಿಗ್ತಾನೆ, ಅವರು ಸದಾ ಸುಖಿ ಆಗ್ತಾರೆ. ಅದಕ್ಕೆ ನಿಜಮೂಡ್ರಿ ಇಲ್ಲಿ ಹೇಳಿದರು, ನಾವೆಲ್ಲ ಏನು ಪ್ರಪಂಚದ ಮಾಡೋಕತ್ತಿ ಅವು ತಪ ಇಲ್ಲ, ಬಹಳ ತಾಪ. ಪರಮಾತ್ಮನಿಗಾಗಿ ಸ್ವಲ್ಪ ದಿವಸ ಮಾಡಿದ್ರೆ ಅದು ತಪಶ್ಚರ್ಯ. ಹಾಗೆ ಶರೀರದಲ್ಲಿ ಮನುಷ್ಯ ಶರೀರದಿಂದ ಪರಮಾತ್ಮನಿಗಾಗಿ ಕಷ್ಟಪಡಬೇಕು, ವಾಣಿಯಿಂದ ಪರಮಾತ್ಮನಿಗಾಗಿ ಕಷ್ಟಪಡಬೇಕು, ಮನಸ್ಸಿನಿಂದ ಪರಮಾತ್ಮನಿಗಾಗಿ ಕಷ್ಟಪಡಬೇಕು. ಇಲ್ಲಿ ಕುಂತೂ ಮನೆ ಚಿಂತೆ ಮಾಡಕತ್ತೀರಿಲ್ಲ, ಎಷ್ಟು ಬೆರಿಕೆದರಿ ಅದು, ಎಷ್ಟು ಬೆರಿಕೆ. ಇಲ್ಲಿ ಕುಂತರು ಕಣ್ಣು ಮುಚ್ಚರಿ, ಅವ ಬರ್ತಾರೆ, ಮಗ ಹೆಂಡತಿ ಗಂಡ ಎಲ್ಲ ಬಂದೇ ಬಿಡ್ತಾರೆ. ಅವರು ಎಷ್ಟು ಹಿಂಗೆ ಕಣ್ಣು ಮುಚ್ಚರಿ, ದೇವ್ರು ಬರ್ತಾನೆ, ಅಕ್ಕಿ ಬರ್ತಾಳೆ, ಅವ ಬರ್ತಾನೆ, ಮಕ್ಕಳು ಬರ್ತಾವೆ, ಮನೆ ಬರ್ತಾವೆ. ಇಲ್ಲಿ ಕುಂತ ಕಣ್ಣು ಮುಚ್ಚರಿ, ನಿಮ್ಮ ಮನೆ ಯಾಕಡೆ ಬಾಗಲದ ಗೊತ್ತದಿಲ್ಲ. ಇಷ್ಟು ಸಂಸಾರ ನಾವು ಒಳಗೆ ಪೂರ ಭರ್ತಿ ಮಾಡಿದ್ದೇವೆ. ಕಣ್ಣು ಮುಚ್ಚಿದ್ರೆ ನೆನಪು ಬರ್ತಾವ. ಅದರ ಅರ್ಧ ದೇವರಿಗೆ ಗುರುಗಳಿಗೆ ಮಾಡಿದ್ರೆ ನಿಮ್ಮದು ಒಂದು ದೊಡ್ಡ ಮಠ ಕಟ್ತಿದ್ದೆವು, ನಿಮ್ಮದು ಸಮಾಧಿ ಹಾಕಿತ್ತು. ನಿಮ್ಮದು ಸಮಾಧಿ ಆಗಿಲ್ಲ, ಮಣ್ಣು ಹಾಕವು. ಎಲ್ಲಿಗೆ ಹೋಗಿದ್ರಿ? ಮಣ್ಣಿಗೆ ಹೋಗಿದ್ದೇವಂತ. ಸಮಾಧಿಗೆ ಹೋಗಿದಂತ ಯಾರೇ ಅಂತಾರೆ. ಕಡೆಗೆ ಮಣ್ಣಾಗ ಬಂದು ಮಣ್ಣಾಗ ಹುಟ್ಟೋದೇ ಆಯಿತು. ಅದಕ್ಕೆ ಮಹಾನುಭಾವರು ಏನಂತಾರೆ ಅಂದ್ರೆ, ಸ್ವಲ್ಪ ಏನು ಕಷ್ಟ ಪಡ್ತಿ ಸಂಸಾರಕ್ಕೆ ಅದರದ್ದು ಒಂದು ಎಡ್ಡಣೆ ದೇವರಿಗಾಗಿ ಕಷ್ಟಪಟ್ಟು ದೇವರ ಚಿಂತನೆಯನ್ನು ಮಾಡಿದೆ, ದೇವರ ಸೇವಾ ಮಾಡಿದೆ ಅಂದ್ರೆ ನಿನಗೆ ತಪಸ್ವಿ ಅಂತ ಕರೀತಾರೆ. ನಾವು ಯಾರ್ಯಾರು ಪರಮಾತ್ಮನಿಗೆ ಕಷ್ಟ ಬಿಟ್ಟಾರೆ ಅವ್ರು 1 ವರ್ಷ 2 ವರ್ಷ 4 ವರ್ಷ ತಪಶ್ಚರ್ಯ ಮಾಡಿರ್ತಾರೆ. ಮುಂದೆ ಅವ್ರೇನು ಮಾಡೋಂಗಿಲ್ಲ. ಪರಂತು ನಾವು ಹುಟ್ಟಿದ ಮೇಲೆ ಸಾಯುವ ತನಕನೂ ಕೂಡ ಮಾಡಕತ್ತೇವೆ. ನಮಗ್ಯಾರೂ ತಪಸ್ವಿ ಅನ್ನಲಿಲ್ಲ ನೋಡ್ರಿ. ಅಂತಾರೆ ಎಟ್ಟರೆ ತಾಪೋ ನಮಗೆ ತಪನ, ಎಟ್ಟರೆ ತಾಪ ಪಡ್ಕೋತೀವೋ, ಎಟ್ಟರೆ ತಾಪ ಪಡ್ಕೋತೀವಿ ಅಂತಾರೆ. ತಪಸ್ಸಿನಿಂದ ಕೀರ್ತಿ ಸಿಕ್ತು, ಸುಖ ಸಿಕ್ತು. ತಾಪದಿಂದ ದುಃಖ ಆಯಿತು, ಮಣ್ಣಾಯಿತು. ಅದಕ್ಕೆ ಮಹಾನುಭಾವರು ಬಹಳ ಸುಂದ ಹೇಳ್ತಾರೆ. ಬಹಳ ಅಲ್ಲ, ಸ್ವಲ್ಪ ಅಡುಗೆಯಾಗ ಉಪ್ಪು ಎಷ್ಟದ ಅಷ್ಟು, ಹೌದಲ್ಲ? ಸಾರಿನಾಗ ಬೆಲ್ಲ ಎಷ್ಟದ ಅಷ್ಟು. ಮತ್ತು ಪೂರಾ ಒಂದು ಅರ್ಧ ಕಿಲೋ ಹಾಕಿದ್ರಿ ಅಂದ್ರೆ ಕಪಾಳಿಗೆ ಹೊಡಿತಾರೆ. ಅದು ಸಾರು ಆಗಿಲ್ಲ, ಅದು ಸಿಹಿ ಆಗಿಬಿಡ್ತದೆ. ಬೇಕು, ಅದು ಇಲ್ಲೇನೂ ರುಚಿ ಇಲ್ಲ, ಅದು ಬಹಳ ಆದ್ರೂ ರುಚಿ ಇಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ಯಾರ, ಸನ್ಯಾಸಿಗೆ ಅಂತಲ್ಲ, ನಿಮಗೂ ಹೇಳ್ಯಾರ ತಪಶ್ಚರ್ಯ ಮನುಷ್ಯ ಮಾಡಬೇಕು. ಕಷ್ಟ ಕರಿತ ಸೇತಪಿಕೆ ಉಂಚಿ ವಸ್ತು ತತ್ಕಾಳವಿಕೆ. ಮರಾಠ್ಯಾಗ ಕಷ್ಟ ಬಿಟ್ಟರೆ ಹೊಲ ಬೆಳೀತದ್ರಿ, ಮಾತಾಡಿದ್ರೆ ಹೊಲ ಬೆಳಿತಾವ. ಕಷ್ಟಪಡ್ಬೇಕಾದ್ರೆ ಕಷ್ಟ ಬಿಟ್ಟರೆ ಹೊಲ ಬಿಡ್ತಾವ. ಹಾಗೆ ನಾವು ಸುಖಕ್ಕೆ ಶಾಂತಿಗೆ
ಪ್ರಪಂಚ ನೀವೇನು ಕಷ್ಟಪಡಕತ್ತೀರಿ, ನಿಮ್ಗೆ ಸುಖ ಸಿಕ್ಕದ, ಶಾಂತಿ ಇಲ್ಲ. ಸುಖಕ್ಕೂ ಶಾಂತಿಗೆ ಬಹಳ ಅಂತರ ಅದ. ಮನುಷ್ಯನಿಗೆ ಸುಖ ಸಿಗ್ತದೆ, ಅದು ತಾತ್ಕಾಲಿಕ ಇರ್ತದೆ, ಭಾಳ ಇರಂಗಿಲ್ಲ. ಭಾಳ ಬಿಸಿ ಬಂತ AC ಚಾಲು ಮಾಡ್ತೀರಿ, ಹಾಗೆ ಮಾಡಿರಿ ಚಂತಾನ. ಚಳಿಗಾಲದಾಗ ಮಾಡಿರಿ, ಸಡದು ಹೋಗ್ತೀರಿ. ಚಳಿಗಾಲದಾಗ ಕಾಲು ಸಡಿತವೆ. ಅದಕ್ಕೆ ಅವಕ್ಕೆ ಸೀಮಾ ಅದ, ಎಲ್ಲದಕ್ಕೂ ಸೀಮಾ ಅದ. ಪರಂತು ಶಾಂತಿಗೆ ಸೀಮಾ ಇಲ್ಲ. ಪರಂತು ನಾವು ಮೂರ್ಖರು ಸುಖ ಬೇಡ್ತೇವೆ ವಿನಃ ಓಂ ಶಾಂತಿ ಶಾಂತಿ ಸುಖ ಅಂದರೆ ಓಂ ಸುಖ 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 ಅಂದಿಲ್ಲ. ಯಾಕೆ? ಸುಖ ಹಮೇಶ ಇರುವ ವಸ್ತು ಅಲ್ಲ. ಅದು ಹೆಚ್ಚು ಕಡಿಮೆ ಆಗ್ತದೆ, ಅದ್ರಾಗ ಅದು ಚೇಂಜ್ ಆಗ್ತದೆ. ನೋಡ್ರಿ ನೀವು ಈಗೇನಪ್ಪ ಅಂದ್ರೆ ಹೋಳಿಗೆ ತಿನ್ನಕತ್ತಿದ್ರಿ, ಅಟದೇ ಜಿಲೇಬಿ ಬಂತು ಅಂದ್ರೆ ಹೋಳಿಗೆ ಬಿಟ್ಟು ಜಿಲೇಬಿ ಕೈ ಹಿಡಿತೀರೇ ಇಲ್ಲ? ಯಾಕೆ? ಎರಡು ಸಕ್ರಿವೆ ಅದಾವ, ಪರಂತು ಅದಕ್ಕೆ ಕೈ ಹಾಕ್ತೀರಿ. ಒಂದಕ್ಕಿಂತ ಒಂದು ಹೆಚ್ಚು ಅದಾವು, ಹೆಚ್ಚು ಕಡಿಮೆ ಅದ. ತಾರತಮ್ಯ ಸುಖದೊಳಗೆ ಹೆಚ್ಚು ಕಡಿಮೆ ಅದಾವ, ಶಾಂತಿಯೊಳಗೆ ಹೆಚ್ಚು ಕಡಿಮೆ ಇಲ್ಲ. ಚಂತಾನ ಉಣ್ತೀರಿ ಸುಖ, ಭಾಳ ಆರಾಮ ಐತ್ರಿ ಸುಖ ಐತ್ರಿ, ಉಡ್ತೀರಿ ಸುಖ, ಬಂಗಾರ ಹಾಕ್ಕೊಂಡ್ರಿ ಸುಖ, ಹೌದಿಲ್ರಿ? ಅಂತರ ಅದಿಲ್ರಿ. ಒಂದಕ್ಕಿಂತ ಊಟದಾಗ ಹಂಗೆ ಸುಖ ಜಾಸ್ತಿ. ಅರ್ವ್ಯಾಗ ಮಾಂಜರ್ ಪಟ್ಟ ಹಾಕೊಳ್ಳೋದು ಬೇರೆ, ರೇಷ್ಮೆ ಅದಕ್ಕೊಂದು ಬೇರೆ ಬೇರೆ ಇರ್ತದೆ. ಸುಖದಾಗ ತಾರತಮ್ಯ ಅದ, ಶಾಂತಿಯೊಳಗೆ ಇರಂಗಿಲ್ಲ. ಅದು ಹೆಂಗೆ ರೀ? ನಿದ್ದೆ, ನನ್ನ ನಿದ್ದೆ ಬೇರೆ, ಅವ್ರ ನಿದ್ದೆ ಶಾಂತಿ ಬೇರೆ ಅದನ. ಪಲ್ಲಂಗ ಮ್ಯಾಲೆ ಮಕ್ಕೊಂಡವ್ರದ್ದು ಅಷ್ಟೇ, ಕೆಳಗೆ ಮಕ್ಕೊಂಡವ್ರದ್ದು ಅಷ್ಟೇ. ಮ್ಯಾಲೆ ಮಕ್ಕೊಂಡೋಗಿ ಚಂದ ಹತ್ತಾಗ ಎಲ್ಲಿದ್ದು, ಕೆಳಗೆ ಮಕ್ಕೊಂಡು ಪಟ್ಟೆ ಮಕ್ಕ ಶಾಂತನ ದುಡಿದಿರ್ತಾವೆ, ಶಾಂತ ಹತ್ತದ ಅವಕ್ಕೆ. ನಿದ್ಯಾಗ ಶಾಂತಿ ಅದ, ಎದ್ದಾಗ ಸುಖ ಅದ. ನಿಮ್ಗೆ ಒಂದು ಹೇಳಿದ್ರೆ ನಿದ್ದೆ ಹತ್ತಬಾರ್ದು. ಎಲ್ಲ ಅದ, ನಿಮಗೆ ಬೇಕಾದ ನಿದ್ದೆ ಹತ್ತಲಿ ಅಂದ್ರೆ ಡಾಕ್ಟ್ರ್ ಅಂತ ಹೋಗ್ತೀರಿ, ನಿದ್ದೆ ಗುಳಿಗೆ ಕೊಡ್ರಿ, ನಿದ್ದೆ ಗುಳಿಗೆ ಇಂಜೆಕ್ಷನ್ ಮಾಡಿರಿ, ನಿದ್ದೆ ಗುಳಿಗೆ ಕೊಡ್ರಿ. ಯಾಕೆ? ಏನು ಕಮ್ಮಗೆ ಸುಖ ನಿಮ್ಗೆ? ಒಂದು 8 ದಿನ ನಿದ್ದೆ ಬಿಡ್ರಿ, ಆರಾಮ್ ಸರಿ ಉಣ್ರಿ ತುಂಡ್ರಿ, ಕೊಳ್ಳಾಗ ಬಂಗಾರ ಹಾಕೋರಿ, ಕೈಯಾಗ ಹಾಕೋರಿ, ಮನ್ಸದ ಮೇಲೆ ತಿರುಗಾಡಿ ಮಕ್ಕೊಡ್ರಿ, ನಿದ್ದೆನೇ ಬರಲಿ ಅಂದ್ರೆ ಹೆಂಗೆ ಹಾಕದ? ಎಲ್ಲ ಸುಖ ಅದ ನಿಮಗೆ, ಉಣು ಸುಖ, ಉಡು ಸುಖ, ಎಲ್ಲ ಸುಖ ಅದ. ನಿದ್ದೆ ಒಂದು ಇಲ್ಲಂದ್ರೆ ಏನು ತಿಂದು ಏನು ಮಾಡ್ತೀರಿ ಸ್ವಾಮಿ? ಕಣ್ಣಿಗೆ ನಿದ್ದೆ ಬರೋದ್ರಿ, ನಿದ್ದೆ ಬರೋದು. ಅದು ನಿದ್ದೆಯೊಳಗೆ ಸುಖ ಅಲ್ಲ, ಅದು ಶಾಂತಿ. ಅದು ಅದಕ್ಕೆ ಶಾಸ್ತ್ರ ಓಂ ಶಾಂತಿ ಶಾಂತಿ ಅಂತ ಕರಿತೇವೆ. ಮನುಷ್ಯನ ಸುಖದಲ್ಲಿ ತಾರತಮ್ಯ ಅದಾವ, ಹೆಚ್ಚು ಕಡಿಮೆ ಅದಾವ. ಕೋದಿ ಮೇಲೆ ಮಕ್ಕಳವ್ರದ್ದು ಬೇರೆ, ಮತ್ತು ಸ್ವಲ್ಪ ಪಲ್ಲಂಗ ಮೇಲೆ ಮಕ್ಕಳವ್ರದ್ದು ಬೇರೆ. ನಿದ್ದೆ ತೊಳಗೆ ಎರಡು ಒಂದೇ ಇರ್ತಾವೆ. ಆ ಪಲ್ಲಂಗ ನೆನಪಿಲ್ಲ, ಇವನಿಗೆ ಕೋದಿ ನೆನಪಿಲ್ಲ, ಎರಡೂ ನೆನಪೇ ಇಲ್ಲ. ಬಡವನಿಗೆ ನೆನಪು. ಅದು ಶಾಂತಿ, ಅದು ಶಾಂತಿಯೊಳಗೆ ತಾರತಮ್ಯ ಇರಂಗಿಲ್ಲ. ಸುಖದೊಳಗೆ ತಾರತಮ್ಯ ಅದ, ಸುಖದೊಳಗೆ ತಾರತಮ್ಯ ಅದ. ಅದಕ್ಕೆ ನಮ್ಮ ಶಾಸ್ತ್ರಗಳು ಓಂ ಶಾಂತಿ 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 ಅಂತ ಕರೆದು. ಮನುಷ್ಯನ ಜೀವನದಲ್ಲಿ ಶಾಂತಿಗೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ದುಡ್ಡು ಗಳಿಸ್ಬೇಕಾದ್ರೆ ಏನು ಮಾಡಬೇಕು ಹೇಳ್ಬೇಕ? ಮಾಡ್ತೀರಲ್ಲ, ಹಗಲು ಇರುಳು ಉಣ್ಲಾರ್ದಂಗೆ ಮಕ್ಕಳಾರ್ದಂಗೆ ಪ್ರಯತ್ನ ಮಾಡ್ತೇವಲ್ಲ ದುಡ್ಡು ಗಳಿಸೋಕ್ಕೆ. ಈ ಶಾಂತಿಗೆಟ್ರೆ ಪ್ರಯತ್ನ ಮಾಡಿದೇವೆ ನಾವು? ಎಲ್ಲ ಮರ್ತರೆ ಶಾಂತಿ ಸಿಗ್ತದೆ ರೀ. ನಾ ಹೇಳೀನಿ ಯಾವಾಗ, ಭಾಳ ಕರೋಡ್ ಅರ್ಬೋಪತಿ ಬಾಂಬೆಗೆ ಹೋದ, ನಿದ್ದೆನೇ ಬರ್ತಿತ್ತಿಲ್ಲ ಅವನಿಗೆ ರೀ. ದೊಡ್ಡ ಡಾಕ್ಟರ್ ಹೋಗಿಂದ, ಸಾಹೇಬ್ರ ನನಗೆ ಒಟ್ಟ ನಿದ್ದೆ ಬರಂಗಿಲ್ಲ ರೀ. ನಿಮ್ದೇ ಭಯಂಕ, ನನ್ನ ಮನ್ಯಾಗ ಫ್ಯಾಕ್ಟ್ರಿ, ಊರಾಗ ಫ್ಯಾಕ್ಟ್ರಿ ಅದಾವ, ಪ್ಯಾಟ್ಯಾಗ ಫ್ಯಾಕ್ಟ್ರಿ ಅದಾವ, ನನ್ನ ಜಮೀನು ಅದಾವ, ಎಲ್ಲ ಅದಾವ. ಬ್ಯಾಂಕ್ದಾಗ ಬ್ಯಾಲೆನ್ಸ್ ಅದ, ಮನೆ ಮೇಲೆ ಮಾಡೇ ಅದ, ಮನೆ ಮುಂದೆ ಗಾಡಿ ಅದ, ಬರೋದು ನಿಂತು. ಅವ್ರಂದ್ರು ಗುಳಿಗೆ ಕುಡ್ತೇನೆ ಖರೆ 5 ಲಕ್ಷ ಹತ್ತವ ನೋಡ್ರಿ ಅಂದರು. ಹಿಂಗೆ ರೀ 5 ಲಕ್ಷ? ಹೌದ್ರಿ, ಹಂಗೆ ಅದ. ಸಾಹುಕಾರ ಅಂದ, ಹೋದ್ರಿ ಮಾರಾಯ, ಎಲ್ಲ ಗಳಿಸಿ ನಿದ್ದೆ ಬಂದ್ರೆ ಸಾಕಾಯ ತಿಳ್ಕೊಂಡು 5 ಲಕ್ಷ ಕೊಟ್ಟ ಗುಳಿಗೆ ಕೊಡ್ರಿ ಅಂದ. ಮನೆಗೆ ಹೋಗು ಅಂದ್ರು ಅವ್ರು. ಹೋಗಿ ಮಕ್ಕಳುವಾಗ ಫೋನ್ ಮಾಡು,
ಇದೆಂಥ ಔಷಧ ರೀ ನಾವು 5 ಲಕ್ಷ ತೊಗೊಂಡು ನೀವು ಗುಳಿಗೆ ಕೊಡೋತಾರಿಲ್ಲ, ಟ್ಯಾಬ್ಲೆಟ್ ಇಲ್ಲ, ಇಂಜೆಕ್ಷನ್ ಬರೀ ಬೈಲೆ ನೀವು ಹೋಗಿ ಎಲ್ಲ ಮಕ್ಕೋ ನಾ ಔಷಧ ಕಳಿಸ್ತೀನಿ ಅಂತ. ಎದ್ರಾಗ ಫೋನ್ದಾಗ ಹೋದ್ರಿ ಸಾವುಕಾರ ಹೋದ, ತಾರೀಖು ಕೊಟ್ಟಿದ್ರು, ಮನ್ಯಾಗ ಮಕ್ಕೊಂಡ, ಪಲ್ಲಂಗ ಮೇಲೆ ಗಾದಿ ಎ ಸಿ ಎಲ್ಲ ರೂಮ್ ಮಕ್ಕೊಂಡು ಸರ್ ಅಂದ. ಹಲೋ ಅಂದ್ರು ಅವರು. ಯಾರು ನೀ ಅಂದ್ರು ಅವರು. ಆ ನಿದ್ದೆ ಬರ್ಲಾರ್ದವ್ರಿ, ನಿದ್ದೆ ಬರ್ಲಾರ್ದಿದ್ದೀನಿ. ನನಗೆ ಹೇಳ್ರಿ ಔಷಧ ಅಂತ ಕೇಳಿದ್ರು. ಏನೇನು ಮಾಡಿದೆ ಅಂತ ಕೇಳಿದ್ರು. ಏನದ? ರೂಮ್ ಚಲೋ, ಎ ಸಿ ರೂಮ್ ಅದ ರೀ, ಗಾದಿ ಅದ ರೀ, ಪಲ್ಲಂಗ ಅದ ರೀ, ಬ್ಯಾಂಕ್ದ ಬ್ಯಾಲೆನ್ಸ್ ಅದ ರೀ, ಮನೆ ಮುಂದೆ ಗಾಡಿ ಘೋಡ ಅದಾವ್ರಿ, ಎಲ್ಲ ಅದಾವ್ರಿ, ನಿದ್ದೆ ಬರೋದ್ರಿ ಅಂತ ಕೇಳಿದ್ರು. ಎಲ್ಲ ಅದಾವ ಅಂತ ಅನ್ನೋದು ನೆನಪಿಬಿಟ್ಟು ಸತ್ತವ್ರಂಗೆ ಮಗೋ ತಾನೇ ಬರ್ತದೆ ನಿದ್ದೆ ಅಂದರು. ಇದೇ ಔಷಧನು, ಇದೇ ಔಷಧ. ಎಟ್ರು ನೆನಪಿಟ್ಟಿದ್ದು ನೆನಪು ಹಾರು ತಾನೇ ಬರ್ತದೆ ನಿದ್ದೆ. ಮಕ್ಕೊಳಕ್ಕೆ ನನ್ನ ಮನೆಗೆ ಇಟ್ಟು ರೊಕ್ಕ ಅದಾವ, ಬ್ಯಾಂಕ್ನ ಬ್ಯಾಲೆನ್ಸ್ ಅದಾವ, ಗಂಡ ಹೆಂಡತಿ ಅದ, ನಿದ್ದೆ ಬರ್ತದ? ಸತ್ತಂಗೆ ಬೀಳು ತಾನೇ ಬರ್ತದೆ ನಿದ್ದೆ ಅಂದರು. ನಿದ್ದೆಗೆ ನಾ ಭಾಳ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ನಿದ್ದೆ ಬರ್ತದೆ ರೀ. ಪ್ರಯತ್ನ ಮಾಡಿದ್ರೆ ಪ್ರಯತ್ನ ಬಿಡಬೇಕು, ಮರಿಬೇಕು. ಏನು? ನಾ ಸಾಹುಕಾರ ಇದ್ದೀನಿ ಅನ್ನೋದು ಮರಿಬೇಕು, ನಾ ಗಂಡ ಅನ್ನೋದು ಮರಿಬೇಕು, ನಾ ಹೆಂಡತಿ ಅನ್ನೋದು ಮರಿಬೇಕು, ನಾ ಮಾಲಕ್ ಅನ್ನೋದು ಮರಿಬೇಕು. ಸತ್ತವ್ರಂಗೆ ಬಿದ್ದರೆ ನಿದ್ದೆ ತಾನೇ ಬರ್ತದೆ. ನೀ ಹಂಗೆ ಇರಂಗಿಲ್ಲಲ್ಲ. ಮಕ್ಕಳ ಕ್ಷೇತ್ರ ಬ್ಯಾಂಕ್ ಬ್ಯಾಲೆನ್ಸ್, ಆ ಹೊಲ, ಈ ಮನೆ ನೆನಪು ಮಾಡಿದ್ರೆ ಅವ್ರ ಕೊಲೆ ಮಕ್ಕೊಂಡ್ರೆ ನಿಮ್ಮ ಕೊಲೆ ಬೀಳ್ಬಾರ್ದ? ಆ ಮಗನ ಚಿಂತೆ, ಅವ್ರ ಚಿಂತೆ ಯಾಕೆ ಚಿಂತೆ ಮಾಡ್ತೀವಿ? ಮನುಷ್ಯ ನಿದ್ದೆ ಬರೋಂಗಿಲ್ಲ ಅದಕ್ಕೆ. ನಿದ್ದೆ ಅಂದ್ರೆ ಏನು ರೀ? ಎಲ್ಲ ಮರೆಯೋದು. ಸತ್ತು ಬಳಕೆ ಎಲ್ಲ ಮರ್ತ ಸಾಯ್ತೀರಿ, ಹೆಂಗಿರ್ತೀರಿ? ಇದು ದಿನಕ್ಕೊಮ್ಮೆ ಸಾಯುವೆ ನಿದ್ರೆಯಾಗ ನೀ ಕಾಣಿ. ನಾವು ದಿನ ಸಾಯ್ತೇವೆ. ನಿದ್ದೆ ಅಂದ್ರೇನು? ಸತ್ತು ಹೊಳೆ ಬರೋದು, ಇದು ನಿದ್ದೆ. ಸಾವು ಅಂದ್ರೆ ಆ ಕಡೆ ಹೋಗೋದು. ದಿನ ಸಾಯ್ತೇವೆ ನಾವು. ಹಂಗೆ ಕಡೆ ಪೂರ್ವಮ್ಮ ಸಾಯ್ತೇವೆ. ನಿದ್ದೆ ಅಂದ್ರೆ ಇದೊಂದು ಸಾವದ ನಿನಗೆ ಬುದ್ಧಿ ಕಲಿಸಕ್ಕೆ. ಹಿಂಗೆ ಸಾಯ್ತಿ ನೋಡು. ಮುಂದೆ ನಿದ್ದೆಗೆ ನಾ ಕಲ್ಲಪ್ಪ ಮಲ್ಲವ್ವ ಅಂತ ನೆನಪಿರ್ತದ, ನಾ ಗಂಡ ಹೆಣತಿ ಅಂತ ನೆನಪಿರ್ತದ, ನಾ ಮಾಲಕ ಮಜ್ದೂರ ಅಂತ ನೆನಪು ಏನೂ ಇರಂಗಿಲ್ಲ ರೀ. ಇದೇ ನಿದ್ದೆ. ಸತ್ತು ಬಳಕ ಅದು ಹಂಗೆ. ಅದು ದೀರ್ಘ ನಿದ್ದೆ, ಅದು ಬಹಳ ದೊಡ್ಡ ನಿದ್ದೆ. ಇದು 8 ತಾಸು 6 ತಾಸಿನ ನಿದ್ದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಜಗತ್ತಿನೊಳಗೆ, ತಮ್ಮ ಇದನ್ನು ನೀನು ನಿನ್ನಲ್ಲೇ ಅದ, ಶಾಂತಿ ಸುಖ ನಿನ್ನಲ್ಲೇ ಅದ. ಅದನ್ನು ಪಡೆಯಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕು. ಹಿರಣ್ಯ ನಿಧಿರ್ ಪರಿ ಸಂಚರಂತೋ ನ ವಿದ್ಯು. ವೇದೊಳಗೆ ಹೇಳ್ತಾರೆ, ಯಾರೋ ದೊಡ್ಡ ಶ್ರೀಮಂತರು, ಅರ್ವೋಪತಿ ವ್ಯವಹಾರ ಮಾಡೋಕ್ಕಿದ್ದು ಅವ್ರೇನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ಸತ್ತು ಹೋದರು. ಮುಂದೆ ಮೊಮ್ಮಗ ಬಂದ, ಅದೇನು ದುಡಿದಲ್ಲ, ಹೋಗೋದಲ್ಲ, ತೆಗೆಯೋದಲ್ಲ, ದರಿದ್ರ ಆಯಿತು. ಉಣಾಕ ದಿಕ್ಕಿಲ್ಲಂಗಾಯ್ತು. ಅವ್ರ ಮನೆಗೆ ಯಾರೋ ಸ್ವಾಮಿಗಳು ನಮ್ಮಂಥವ್ರು ಬರ್ತಾರೆ, ಹಮೇಶ ಅವ್ರ ಮುತ್ತನ ಕಾಲಕ್ಕೆ. ಅವರು ಮೊಮ್ಮಗನ ಕಾಲಕ್ಕೆ ಆ ಮಠದವ್ರು ಬಂದು ನೋಡ್ತಾರೆ. ಅವ್ರ ಮನೆ ಮುಂದೆ ಗಾಡಿ ಘೋಡ ಆಳ ಗೀಳ ಎಲ್ಲ ಇರ್ತಿದ್ದು. ಏನಿಲ್ಲ, ಬಣ ಮನೆ, ಯಾರು ಮನುಷ್ಯ ಇಲ್ಲ, ದನ ಇಲ್ಲ, ಏನಿಲ್ಲ. ಅಯ್ಯೋ ಹೆಂಗೈತಿ ಮನೆ, ಹಿಂಗೆ ಎಂಥ ಮನೆ ಅಂತ ಒಳಗೆ ಹೋದರು. ಒಳಗೆ ಹೋದ ಕೂಡಲೇ ಗಾಡಿಗೆ ತಲೆ ಹೆಚ್ಚಿ ಕುಂತಿತ್ತು. ಅದು ದರಿದ್ರ ಕುಂತಿದ್ದು. ಅವ್ರು ನೋಡಿದ್ರು, ಏನು ಎಂಥ ಶ್ರೀಮಂತರ ಮನೆ, ಎಂಥ ಐಶ್ವರ್ಯ. ನಿಮ್ಮದು 8-10 ತಲೆ ತಿಂದ್ರೂ ಕುಂತು ತಿಂದ್ರೂ ಹಾಳಾಗೋದಲ್ಲ ಅಂಥದ್ದು ಮನೆ. ಏನಾಯ್ತು ಇಂಥದ್ದು ಅಂತ ಒಳಗೆ ನೋಡಕ್ಕೆ ಹೋಗ್ತಾರೆ. ಅದು ಮಾರಿ ತಳಿ ಹಾಕೊಂಡು ಗಾಡಿ ಕುಂತಿತ್ತದು. ಯಾರು? ನಮ್ಮ ಮೊಮ್ಮಗರಿ ಅಂದ. ಇಲ್ಲ ಇವನು ಏನಾಯ್ತು? 8-10 ತಲೆ ತಿಂದರೂ ಹೋಗಲಾರ ಸಂಪತ್ತು ನಿನಗೆ ಹಿಂಗೆ ಬಂತು ಅಂತ ವಿಚಾರ ಮಾಡಿದ್ರು ಅವರು. ಏನು ರೀ, ದುಡಿಯೋದರೆ ಕಲ್ತಿಲ್ಲ, ಕುಡಿಯೋದರೆ ಬಿಟ್ಟಿಲ್ಲ. ಏನ್ರಿ? ದುಡಿಯೋದರೆ ಕಲ್ತಿಲ್ಲ, ಕುಡಿಯೋದರೆ ಬಿಟ್ಟಿಲ್ಲ. ಮತ್ತು ಬಡತನ ಬರೋದು ಎಂತ ತಡ ಇಲ್ಲ, ಬಡತನ ಬಂದದೀಗ. ಅಲ್ಲೋ ನಿಮ್ದು 10 ತಲೆ ತಿಂದರೂ ಮುಗಿಲಾರ್ದ ಸಂಪತ್ತಿತ್ತು. ಅದೇ ಹಂಗೆ ಇಷ್ಟು ಒಮ್ಮೆ ಹಾಳಾಕ್ಕದು.
ಇಲ್ಲ, ಏನೋ ಅದ ನಿಮ್ಮ ಮುತ್ತೆ ಹಂಗೆ ಇರಲಿಲ್ಲ ಅಂತ ತಿಳ್ಕೊಂಡು ಒಬ್ಬ ಅಂಜನ ನೋಡೋನಿಗೆ ಕರೆಸೋರಿ. ಅಂಜನ ಭೂಮಿಯಿಂದ ಇರೋದು ಕರೆಸೋರು ಅವನಿಗೆ. ಅವ ಬಂದು ನೋಡಿದೆಲ್ಲ ಇದೆಲ್ಲ ಕಳ್ಕೊಂಡು ಹರಕ್ಕೆ ಹೋದ್ಮೇಲೆ ಮುಕ್ಕೋತಿತ್ತಲ್ರಿ ದಿನ ಮನ್ಯಾಗ. ಎಲ್ಲ ನೋಡಿ ಬಂದು ಅವ ಎಲ್ಲಿ ಮುಕ್ಕೋತಿದ್ದ ಅದ್ರ ಕೆಳಗನೇ ಇತ್ತು ಗಂಟ. ಎಲ್ಲಿ ಮುಕ್ಕೋತಿದ್ದ ಹರಕ್ಕೆ ಹೋದಾಗ ಎಲ್ಲ ಕಳ್ಕೊಂಡು ಅದ್ರ ಕೆಳಗೆ ನೋಡಿದ್ರು ಅಪಾರ ಸಂಪತ್ತಿತ್ತಲ್ಲಿ. ತೆಗೆದ್ರು ಇವರು ದಿನ ಖರ್ಚು ಮಾಡಿದ್ರು 3 ತಲೆ ಆಗಟ್ಟು ರೊಕ್ಕ ಅವ್ರ ಒಳಗೆ ಇಟ್ಟು ಹೋಗಿದ್ದವ. ಇದು ಹರಕ್ಕೆ ಹೋದೆ ಮುಕ್ಕೋತೈತ್ರಿ. ಯಾಕೆ ಗೊತ್ತಿಲ್ಲದಕ್ಕೆ. ಹೆಂಗೆ ಅಲ್ಲೇ ಹಿರಣ್ಯ ನಿಧಿ ರೂಪರೂಪರಿ ಸಂಚರಂತೋ ನ ವಿದ್ಯು. ಬಂಗಾರದೇನಪ್ಪ ಅಂತಂದ್ರೆ ಗಂಟದ ಮೇಲೆ ಮಕ್ಕೊಂಡ್ರು ದಾರಿದ್ರ್ಯ ಗೊತ್ತಿರೋದಕ್ಕೆ ದಾರಿದ್ರ್ಯ ಹೆಂಗೆ ಹೋಯ್ತು. ಹಂಗೆ ನಾವೆಲ್ಲ ಅದೇ ಮೊಮ್ಮಗನ ಪೈಕಿನೇ ಇದ್ದೆ. ಆನಂದ ನಿಧಿ ತವ ವಾಸ. ನಾವೆಲ್ಲ ಆನಂದ ಸ್ವರೂಪರಿದ್ದೇವೆ. ಗದ್ದಲ ಮಾಡೇ ಏನ್ರಿ ಹಾಕದ್ರಿ. ನಿದ್ದೆಗೆ ಆನಂದ ಇತ್ತ ಯಾವ ರೀತಿ ಹೇಳಿ ನಾನು ಭಯಂಕರ ತ್ರಾಸ ಆಯ್ತು ರೀ ನಿದ್ದೆಗೆ ಅಂತ ಅಂದವ್ರು ಕೇಳಿರಿ ಯಾರ್ರಿ? ಇಲ್ಲ, ಆನಂದ ಇದ್ದಿರಲಿ. ಮತ್ತು ಎದ್ದು ಕೂಡ ಇದ್ಯಾಕೆ ಬಂತು? ಎದ್ದು ಕೂಡ ಇದ್ಯಾಕೆ ಬಂತು? ನಿದ್ದೆಗೇನು ಹೆಣ್ತಿದ್ಲ, ಗಂಡಿದ್ದ, ರೊಕ್ಕ ಇತ್ತ, ಮಗ ಇತ್ತ, ಅದಕ್ಕೆ ಏನಿತ್ತು ರೀ? ಏನೂ ಇರಲಿಲ್ಲ. ಸುಖ ಇತ್ತ ಇಲ್ಲ. ನಿದ್ದೆಯಾಗ ಚಲೋ ಹತ್ತಿ ನಿದ್ದೆ ಸಲುವಾಗಿ ಗುಳ್ಗಿ ತೊಗೊಂಡು ನಿದ್ದೆ ಮಾಡ್ತಾವ, ಇಂಜೆಕ್ಷನ್ ತೊಗೊಂಡು ನಿದ್ದೆ ಮಾಡ್ತಾವೆ. ಯಾಕೆ? ನಿದ್ದೆ ಅಷ್ಟು ಸುಖ ಅದ. ಸುಖ ನಿದ್ದೆಯಾಗ ಸುಖ. ಎದ್ದು ಕೂಡಲೇ ಯಾಕೆ ತ್ರಾಸು ಬಂತು? ಎದ್ದು ಕೂಡಲೇ ಯಾಕೆ ತ್ರಾಸು ಬಂತು? ನಿದ್ದೆಯಾಗ ಯಾರಿದ್ದರು? ಗಂಡಿದ್ದ, ಹೆಣ್ತಿದ್ಲು, ಮಕ್ಕಳಿದ್ರು, ಹೊಲ ಇತ್ತು, ಏನಿದ್ರು. ಯಾರಿದ್ರು? ನೀವರೇ ಇದ್ದೀರಿ? ಇಲ್ಲ, ನೀವು ಹೋಗಿದ್ರಿ? ನೀವು ಹೋಗಿದ್ರೆ ಒಂದು ಮುಂಜಾನೆ ಹಚ್ತಿದ್ದೆವು, ಉರಿಯರು ಹಚ್ತಿದ್ದೆವು, ತೆಗ್ನಗರ್ ಹಾಕ್ತಿದ್ದೇನೆ. ಯಾರಿಲ್ಲ, ನೀವರೇ ಇದ್ದೀರಿಲ್ಲ. ನೀವು ಇದ್ದಿರಲಿಲ್ಲ. ಗಂಡಿಲ್ಲ, ಹೆಣ್ತಿಲ್ಲ, ರೊಕ್ಕಿಲ್ಲ, ಮನೆ ಇಲ್ಲ, ರೂಪಾಯಿ ಇಲ್ಲ, ಅಧಿಕಾರ ಇಲ್ಲ, ಐಶ್ವರ್ಯ ಇಲ್ಲ. ನಾ ಇದ್ದೀನೇ ಅಲ್ಲ. ಹೆಂಗಿದ್ದೆ? ಸುಖವಾಗಿದ್ದೆ, ಆನಂದ ಆಗಿದ್ದೆ. ಎದ್ದು ಕೂಡಲೇ ಎಲ್ಲಿದು ಬಂತೀವಿ ದುಃಖ? ಯಾರು ಕೇಳ್ತೀರಿ? ಸಂಸಾರ ತಾಪೆಲೋ ದೇವ, ಏ ದೇವ ಎಷ್ಟು ಹೇಳ್ಬೇಕು ಕಷ್ಟ ಅಂತ ಎಲ್ಲ ಆಡ್ತಾವೆ. ಇದು ಎಲ್ಲಿದು ಬಂತು? ನಿದ್ದಾಗ ನಾ ಒಬ್ಬನೇ ಇದ್ದೆ, ಸುಖ ಇದ್ದೆ. ಎದ್ದಾಗ ನೀವೊಬ್ಬರಲ್ಲೇ ಇದ್ದೀರಿ. ನಾ ಹೆಣ್ತಿ ಅಂದು ಬಡಿ ರೊಟ್ಟಿ ಅಂದರು. ನೀ ಗಂಡ, ನಾ ಗಂಡ ಅಂದು ಹೊಲ್ಕಂದ್ರು. ನಿದ್ದಾಗ ಹೆಣ್ತಿ ಇಲ್ಲ, ಗಂಡು ಇಲ್ಲ. ಇದ್ರಿ ಇಲ್ಲ ನೀವು? ಹೆಣ್ತಿ ಇಲ್ಲೇ ಇದ್ದಿರಿ, ಗಂಡು ಇಲ್ಲೇ ಇದ್ದಿರಿ. ನೀವು ಇದ್ದೀರಿಲ್ಲ. ಎದ್ದು ಕೂಡ ನಾ ಹೆಣ್ತಿ, ನಾ ಗಂಡ, ನಾ ಅಪ್ಪ, ನಾ ಮಗ, ನಾ ಕಾಕ ಅಂದ್ಕೊಳ್ಳೆ ಹೋಗಂತಾರ. ಹೋಗಿ ದುಡ್ಯಾಕೆ ಹೋಗಿ. ಜಗತ್ತಿನೊಳಗೆ ಶಾಂತಿ ಏನಪ್ಪ ಅಂದ್ರೆ ಇಟ್ ಈಸ್ ಅವರ್ ಓನ್ ಪ್ರಾಪರ್ಟಿ. ಅದು ನಮ್ಮ ಸ್ವಂತ ಆಸ್ತಿ ಅದ ರೀ. ಯಾರಿಂದ ಗಳಿಸೋದಲ್ಲ, ನಮ್ಮ ಸ್ವಂತ ಆಸ್ತಿ ಅದು. ಸುಖ ಆನಂದ. ಪರಂತು ದುಃಖ ಇದು ಬೈ ಪ್ರಾಡಕ್ಟ್ ಅದ, ನಾವು ಗಳಿಸಿದ್ದದ. ದುಃಖ ನಾವೇ ಗಳಿಸಿದ್ದೇವೆ. ಯಾಕ್ರಿ? ನಿದ್ದೆಗೆ ಏನು ಇತ್ತಿಲ್ಲ, ಆರಾಮಿದ್ರಿ. ಎದ್ದು ಕೊಳ್ಳೆ ಗಂಡ ಅಂದರೆ ಹೊತ್ಕೊಂಬ ನೀರು ಅಂದರು ಅವರು, ಬಡಿ ರೊಟ್ಟಿ ಅಂತ ಅಂದರು ಅವರು. ನಿದ್ದೆಗೆ ನಾವೇನಿಲ್ಲ, ಎಷ್ಟು ಆನಂದ ಇದ್ದೇವ್ರಿ. ಅದಕ್ಕೆ ಜಗತ್ತಿನೊಳಗೆ ಹೇಳ್ತಾರೆ, ಈ ತಾಪ ಏನು ಅದ ಮನುಷ್ಯನಿಗೆ ಬಹಳ ತ್ರಾಸದ. ಮರಾಠಿಯಾಗ ಜ್ವರಕ್ಕೆ ತಾಪ ಅಂತಾರೆ. ಮರಾಠಿಯಾಗೆ ತಾಪ ಅಲ್ಲ ಹೋತೇನ ಅಂತ. ತಾಪ ಅಲ್ಲ ಅಂದ್ರೆ ಜ್ವರ ಬಂದ. ಜ್ವರದಾಗ ತ್ರಾಸ ಇರೋಂಗಿಲ್ಲ ರೀ. ಬಾಯಿ ಶೇಂಗ ಹತ್ತಂಗಿಲ್ಲ, ಕಣ್ಣಿಗೆ ನಿದ್ದೆ ಬರೋಂಗಿಲ್ಲ, ಊಟ ಶೇಂಗ ಹತ್ತಂಗಿಲ್ಲ, ಏನು ಹಂಗಿರಲ್ಲ. ಹಂಗೆ ಇದು ನಾವು ತಾಪ ನಾವು ತಂದದ್ದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ರೋಗ ನಾವು ತರಿಸ್ತೇವೆ. ಹುಟ್ಟು ಅನ್ನೋದು ನಾವು ಯಾರೂ ರೋಗಿ ಇಲ್ಲ, ಆರಾಮನೇ ಇದ್ದೇವಲ್ರಿ. ಮತ್ತು ಇವು ಯಾಕಡೆ ಬಂದು? ನೀ ಮಾತಾಡೋದ್ರಾಗ, ನೀ ಉಣೋದ್ರಾಗ, ನೀ ನೋಡೋದ್ರಾಗ, ನೀನು ನಡೆಯೋದ್ರಾಗ ಬಂದವು ಇವೆಲ್ಲ. ಇವು ನೀನೇ ಏನಪ್ಪ ಅದು ಖರೀದಿ ಮಾಡಿದಿ. ಖರೀದಿ ಮಾಡಿದಿ ನೀನೇ. ನೀ ಹುಟ್ಟುವಾಗೇನು ರೋಗಿ ಇದ್ದೇವೆ, ಹುಟ್ಟುವಾಗೇನು ಸುಳ್ಳು ಇದ್ದೇವೆ, ಹುಟ್ಟುವಾಗೇನು ಕಳ್ಳಿದ್ದೇವೆ. ನಾವು ಚಲೋನೇ ಇದ್ದೇವೆ ಎಲ್ಲರೂ. ಎಲ್ಲರೂ ಜೀವ ಮಾಡ್ತಾರೆ ನೋಡಿ. ಕೂಸುಗಳಿಗೆ ಮಾಡ್ತಾರಿಲ್ರಿ? ಕೂಸುಗಳಿದ್ರೆ ಎಲ್ಲರೂ ತೊಗೊಂಡು ಮುದ್ದು ಕೊಡ್ತಾರೆ. ಈ ಮೀಸಿ ಕೂಸಿಗೆ ಯಾರು ಮುದ್ದು ಕೊಡ್ತಾರೆ? ಮಗನೇ. ಯಾಕೆ? ಹ್ಯಾಂಗೆ ದೊಡ್ಡವರಾಗಿದ್ರಿ ಹಂಗೆ ಗುಣ ಕೆಟ್ಟವು.
ಹುಡುಗರು ಸಣ್ಣದ ಕಾಲಕ್ಕೆ ಯಾರು ಕರೆದ್ರೆ ಬರ್ತಾವ, ವಿಷ ಇಟ್ಟರು ತಗೋತಾವ, ಏನು ಕೊಟ್ಟರು ತಿಂತಾವೆ ನೋಡಿ. ಎಷ್ಟು ನೀ ಇಲ್ಲ, ನಾ ಇಲ್ಲ, ಅಣ್ಣಿಲ್ಲ, ಕಾಕ ಇಲ್ಲ, ಎಲ್ಲರನ್ನೂ ಹೆಂಗೆ ಕೊಳ್ಳಿಗೆ ಬೀಳ್ತಾವ. ಈಗ ನಾವು ದೊಡ್ಡರು ಆದ ಕೂಡ ಅಕ್ಕಿ ಕೊಳ್ಳಿಗೆ ಬೀಳೋದು, ಮತ್ತವ್ರ ಕೊಳ್ಳಿಗೆ ಬೀಳಂಗಿಲ್ಲ. ಮತ್ತವ್ರು ಯಾರು ನನ್ನವರಲ್ಲ, ಅಕ್ಕಿನೇ ನನ್ನ ಅಕ್ಕಿ, ಅವ ನನ್ನವ. ನಮ್ಮಲ್ಲಿ ಇಷ್ಟು ಭಾವನಾ ಬಂದು ಏನಾದೇವಿ ಅಂತ ಕೇಳಿದ್ರೆ ಭಾಳ ಸಣ್ಣವರಾದೇವಿ ರೀ, ಭಾಳ ಸಣ್ಣವರಾದ್ರಿ. ಕೂಸು ಯಾರ ಕೈ ಹೊತ್ತು ಹೋಗ್ತಿತ್ತು, ಅದೇ ದೊಡ್ಡದಾಯ್ತು ಅಂದ್ರೆ ಮತ್ತೊಬ್ಬನವ್ರು ಆಗ್ತದೆ, ಅವೇ ಬೇಕು, ಅವೇ ಬೇಕು. ಆ ಸಣ್ಣದ ಕಾಲಕ್ಕೆ ಎಲ್ಲರೂ ಜೀವ ಮಾಡ್ತೀರ. ಅದಕ್ಕೆ ಯಾರು ಎತ್ಕೊಂಡ್ರೆ ಕೊಳ್ಳಿಗೆ ಹೋಗ್ತಿತ್ತು. ಮುಂದೆ ಮುಂದೆ ಹೆಂಗೆ ಗುರ್ತಾಯಿತು, ನಮ್ಮವ್ವ, ನಮ್ಮಪ್ಪ, ನನ್ನ ಗಂಡ, ನನ್ನ ಹೆಂಡ್ತಿ ಅಂದ್ರೆ ನಮಗೆ ಯಾವ ಮನೆಗೆ ಹೋದರೂ ಬರ್ರಿ ಅಂತಾರೆ. ನಿಮ್ಗೆ ಯಾರು ಬರ್ರಿ ಅಂತಾರೆ, ನಿಮ್ಮ ಮನೆಗೆ ಹೋಗಂತಾರೆ. ನಮ್ಗೆ ಯಾಕೆ ಹೋಗಂತಾರೆ, ನಮ್ಮ ಮನೆ ಬಿಟ್ಟು ಬಂದೇವೆ, ನಮಗೆ ಹೋಗಂತಾರೆ. ಇರಿ ಸ್ವಾಮಿ 2 ದಿನ ಅಂತಾರೆ. ನಿಮ್ಗಂತಾರ ಮದುವೆ ಆದ್ಕೊಂಡು ಮರುದಿವ್ಸ ಎಂದು ಬರ್ತೀರಿ ಅಂತ. ಹೋಗ್ತೀರಿ ಅನ್ನಂಗಿಲ್ಲ, ಎಂದು ಬರ್ತೀರಿ ನಡ್ರಿ ಅಂತ. ಯಾಕೆ ಮನುಷ್ಯನಿಗೆ ನಾವೇ ನಮ್ಮನ್ನು ಕಡಿಮೆ ಮಾಡ್ಕೊಂಡಿದ್ದೇವೆ. ದುಃಖ ಇವು ನಾವು ತಗೊಂಡಿದ್ದೇವೆ ಶಾಸ್ತ್ರದೊಳಗೆ. ಆ ದುಃಖಗಳು ಏನಪ್ಪ ಹೋಗಬೇಕು ಅಂದ್ರೆ ನಮ್ಮಲ್ಲಿ ಮಹಾತ್ಮರು ಅದಕ್ಕೆ ಏನಪ್ಪ ಅಂದ್ರೆ ತಪಸ್ಸು ಮಾಡಕ್ಕೆ ಕಲೀರಿ, ತಪಸ್ಸು ಮಾಡಕ್ಕೆ ಕಲೀರಿ. ಸಂಸಾರಕ್ಕೆ ಎಷ್ಟು ಕಷ್ಟಪಡಕತ್ತೀರಲ್ಲ ಅದರ ನಾಲ್ಕಣೆ ರೀ, ಅದರ ನಾಲ್ಕಣೆ. ಈಗ ಎಷ್ಟು ಗಂಡ ಸಲುವಾಗಿ, ಎಷ್ಟು ಹೆಂಡತಿ ಸಲುವಾಗಿ, ಎಷ್ಟು ಮಕ್ಕಳ ಸಲುವಾಗಿ ಎಷ್ಟು ಕಷ್ಟ ಬಿಡ್ತೀರಲ್ಲ, ಇಷ್ಟು ಕಷ್ಟ ಬಿಟ್ಟರೆ ನಿಮಗೆ ಕೈಗೆ ಸುಖ ಸಿಕ್ಕಿಲ್ಲಲ್ಲ, ಸಿಕ್ಕಿಲ್ಲ. ಯಾಕೆ ಇಲ್ಲೇ ಏನು ಸಿಗ್ತದೆ, ಅಲ್ಲಿ ಇಲ್ಲೇ ಎಲ್ಲಿ ಸಿಗ್ತದೆ. ಇದ್ರದ ನಾಲ್ಕಣೆ ಪರಮಾತ್ಮನಿಗೆ ಗುರುವಿಗೆ ಕಷ್ಟ ಬಿಟ್ರಿ ಅಂದ್ರೆ ನೀವು ಹೇಳೋದು ಮಾತು ಕೇಳ್ತಿದ್ದ ದೇವರು. ಗುರುಗಳು ನೀವು ಹೇಳೋದು ಕೇಳ್ತಿದ್ರು ಪುಣ್ಯ ಆತ್ಮರೇ. ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅದು ಬುದ್ಧಿ ಇಲ್ಲ. ಏನು ಮಾಡಿದ್ರು ಸ್ವಾರ್ಥಕ್ಕೆ ಮಾಡ್ತೇವೆ. ದೇವ್ರ ಪೂಜೆ ಮಾಡಿದ್ರು ಸ್ವಾರ್ಥಕ್ಕೆ, ಗುಡಿ ಕಟ್ಟಿದ್ರು ಸ್ವಾರ್ಥಕ್ಕೆ, ದಾನ ಅಲ್ರಿ ಅದು ಮನುಷ್ಯ ಅಂತ ಕರೆಯಂಗಿಲ್ಲ. ಅದಕ್ಕೆ ಯಾವ ಮನುಷ್ಯ ತನ್ನ ಜೀವನದಲ್ಲಿ ಪರಮಾತ್ಮ ಬೇಕಂತ ಮಾಡ್ತೇವೆ, ಏನು ಕೀರ್ತಿ ಬೇಕಂತ ಮಾಡ್ತೇವೆ, ಹೆಸರು ಬರಲಿ ಅಂತ ಮಾಡ್ತೇವೆ, ಏನು ದೇವ್ರು ಬೇಕಂತ ಮಾಡ್ತೇವೆ. ದೇವರಿಗೆಲ್ಲ ಗೊತ್ತಿರ್ತದೆ. ನೀ ಯಾಕೆ ಮಾಡ್ತೀಯ ಅನ್ನೋದು ದೇವ್ರಿಗೆ ಗೊತ್ತಿರ್ತದೆ. ಅಷ್ಟು ಗೊತ್ತಿದೆ, ದೇವ್ರ ದಡ್ಡಲ್ಲವ. ನೀ ಯಾಕೆ ಮಾಡಕತ್ತೀದಿ, ಏನು ಮಾಡ್ತೀಯ ಅನ್ನೋದು ಪರಮಾತ್ಮನಿಗೆ ಗೊತ್ತಿರ್ತದವ. ಅದ್ರ ಮೇಲೇನೆ ಕೃಪಾ ಮಾಡ್ತಾರೆ. ಜನರು ಚಲೋ ಅನುಭವ ನಿನಗೆ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೈವರೆ ಶಿವಮೆಚ್ಚಿ ನಡ್ಕೊಂಡಾರಲ್ಲದೆ ಅಂತ ಮಹಾತ್ಮರು ಹೇಳಿದ್ರಲ್ಲ. ಅದಕ್ಕೆ ತಪಶ್ಚರ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಸಂಸಾರಕ್ಕೆ ಹೆಂಗೆ ಕಷ್ಟ ಬರ್ತದೆ. ತಪೋ ನಾಮ ಆಲೋಚನಂ ಶಾಸ್ತ್ರದ ಹೇಳ್ಯಾರ. ತಪ 3 ಅದಾವ. ಮನಸ್ಸಿನ ತಪ, ಬುದ್ಧಿ ತಪ, ಶರೀರ ತಪ, ವಾಣಿ ತಪ. ತಪ 3 ಅದಾವ. ನಾವು ಶರೀರಲ್ಲೇ ಮಾಡ್ತೇವೆ, ವಾಣಿಲೇ ಮಾಡೋಂಗಿಲ್ಲ. ವಾಣಿಲೇ ಮಾಡ್ತೇವೆ, ಮನಸ್ಸಲ್ಲೇ ಮಾಡಲಿಲ್ಲ. ಕೆಲಸ ಕೊಡೋಂಗಿಲ್ಲ ಅದು. ಆ ತಪ ಕೆಲಸ ಕೊಡೋಂಗಿಲ್ಲ ಅದು. ಹೌದಲ್ರಿ? ನೀವು ಒಂದರದಾಗ 2,000 ರೂಪಾಯಿ ಲಾಭ ಆಯ್ತು, ಮತ್ತೊಂದ್ರಾಗ 3,000 ರೂಪಾಯಿ ಹಾನಿ ಆಯ್ತು ಅಂದ್ರೆ ಏನಾದಂಗೆ ಆಯ್ತು? ಆದಂಗೆ ಆಯ್ತು, ಏನಾಗಲಿಲ್ಲಲ್ಲ. ಅದರ ಲಾಭ ಆಯಿತು, ಇದ್ರಾಗ ಹಾನಿ ಆಯಿತು. ತಪಶ್ಚರ್ಯ ಅಂದ್ರೆ 3 ಇರಬೇಕು. ಶರೀರದೊಳಗೆ, ವಾಣಿಯೊಳಗೆ, ಮನಸ್ಸಿನಾಗ. ಶರೀರದಿಂದ ಗುರುದೇವತೆ ಸೇವೆ ಇರಬೇಕು. ಅದರಾಗ ಸಕಾಮ ಇರಬಾರ್ದು, ನಿಷ್ಕಾಮ ಇರಬೇಕು. ನಿಷ್ಕಾಮ ಸೇವಾ ಇತ್ತು ಅಂದ್ರೆ ಅವನಿಗೆ ಶಾಂತಿ ಸಿಗ್ತದೆ. ಸಕಾಮ ಸೇವಾ ಇತ್ತು ಅಂದ್ರೆ ರೊಕ್ಕ ರೂಪಾಯಿ ಸಿಗ್ತದೆ, ಶಾಂತಿ ಸಿಗುವುದಿಲ್ಲ ಅಲ್ಲಿ. ಅದಕ್ಕೆ ಮಹಾನುಭಾವರು ಬಹಳ ವಿಚಾರ ಮಾಡಿ ಬರ್ದಾರ ಅವರು. ಶರೀರದಿಂದ ಏನಪ್ಪ ಅಂದಕ್ಕೆ ಮನುಷ್ಯನಿಗೆ ಸದಾ ಏನಪ್ಪ ಅಂತಂದ್ರೆ ಗುರು ಸೇವೆಯನ್ನು, ಪರಮಾತ್ಮನ ಸೇವೆಯನ್ನು, ತಾಯಿ ತಂದೆ ಸೇವೆಯನ್ನು ಮನುಷ್ಯ ಮಾಡ್ದ ಅಂತ ಕೇಳಿದರೆ ಅವನಿಗೆ ಶಾರೀರಿಕ ದೃಷ್ಟಿ, ಬಾಹ್ಯ ದೃಷ್ಟಿಯಿಂದ ಅವನಿಗೆ ಅನುಕೂಲ ಆಗ್ತದೆ, ಶಾಂತಿ ಸಿಗುವುದಿಲ್ಲ. 2ನೇ ತಪಸ್ಸು ವಾಣಿ ಅಂದದ. ವಾಚಕೈ ಪಕ್ಷಿ ಮೃಗತಾಂ ನೇಮದ. ವಾಣಿಯಿಂದ ನೀವು ಪರಮಾತ್ಮ ಸ್ಮರಣ ಮಾಡಿದ್ರಿ ಚಲೋ ಅದು. ಪಾಪ ಮಾಡಿದ್ರಿ ಅಂದ್ರೆ ಏನಾಗ್ತದ? ಪಕ್ಷಿ ಮೃಗತಾಂ, ಪಕ್ಷಿ ಮೃಗ ಹಾಕಾರ ಅಂದ್ರೆ ಪಕ್ಕ ಹಾರು ಪಕ್ಷಿ ಹಾಕ. ನಾವು ಶಾಸ್ತ್ರದ ಭಾಳ ಚಂದ ಹೇಳ್ಯಾರ ಅದಕ್ಕೆ. ಪಕ್ಷಿ ಮೃಗತಾಂ. ವಾಣಿ ತಪಸ್ಯ ಅಂದ್ರೆ ಏನು? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಹಿತಂಚಯತ್. ಏನಪ್ಪ ಅಂದ್ರೆ ಇದು ವಾಣಿ ತಪಸ್ಸು. ಯಾರ ಮನಸ್ಸಿಗೆ ನಡಂಗ ಮಾತಾಡಬಾರ್ದು ರೀ, ನಡಂಗ ಮಾತಾಡಬಾರ್ದು ಅಂತಾರಲ್ಲ. ನಮ್ಮ ಮನಸ್ಸಾಗ ಹೊಡೆದಂಗೆ ಆಯ್ತು ರೀ, ಅವ್ರು ನೋಡಿದ್ರೆ ನೆನಪು ಬರ್ತದೆ ರೀ. 4-8 ವರ್ಷ ಅವ್ರು ನೋಡಿದ್ರೆ ನಮಗೆ ನೆನಪು ಬರ್ತಾರೆ ಅಂತಾರಲ್ಲ. ಅಂಥ ರುಷ್ಟ ಮಾತುಗಳನ್ನು ಯಾರಿಗೆ ಆಡಕ್ಕೆ ಹೋಗ್ಬಾರ್ದು.
ನೀವು ಎದರಲ್ಲೇ ಕಲ್ಲಿಲೆ ಇದಕ್ಕೆ ಹೊಡೆದ್ರಿ ಅಂದ್ರೆ ಅದು ಗಾಯ ಮಾಯ್ತದಲ್ರಿ. ಬೈದದ್ದು ಗಾಯ ಸಾಯುತಕ ಮಾಯಂಗಿಲ್ಲ. ಅವ್ರು ನನಗೆ ಹಿಂಗೆ ಅಂದ್ರಿ ಹಿಂಗೆ ಮಾಡಿದ್ರಿ ಅಂತ ಸಾಯುತಕ ಮ್ಯಾಲೆ ಚಾಕು ಏನಾರು ಹೊಡೆದ್ರೆ ಕಲ್ಲಿಲೆ ಹೊಡೆದ್ರೆ ಮಾಯ್ತದ, ಔಷಧ ಹಚ್ಚಿದ್ರೆ. ಮನುಷ್ಯನ ಗಾಯ ಮಾಯಂಗಿಲ್ಲ. ಶರೀರ ತಪಶ್ಚರ್ಯಕ್ಕಿಂತಲೂ ವಾಣಿ ತಪಶ್ಚರ್ಯ ಭಾಳ ಚಲೋ ಅದ, ಭಾಳ ಕಿಮ್ಮತ್ತಿಂದದ. ಹೆಂಗೆ ನಿಮ್ಮಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಇರ್ತಾವಲ್ಲ ಮಾಲು, ಶರೀರದಿಂದ ಅದು ಥರ್ಡ್, ವಾಣಿಯಿಂದ ಸೆಕೆಂಡ್, ನಂಬರ್ 1 ಅಂದ್ರೆ ಮಾನಸಿಕ. ನೀ ಏನು ಮಾಡ್ತಿ ಮನಸ್ಸು ಹಂಗೆ ಅದ ಇಲ್ಲ, ಮನಸ್ಸು ಹಂಗೆ ಅದ ಇಲ್ಲ. ಲಗ್ನದಾಗ ಯಾರು ಮಾಡ್ತೀರಲ್ಲ, ಅವ್ರು ಚಲೋ ಆಗಲಿ ಅಂತ ಮಾಡ್ತೀರಿ, ಅವ್ರು ಮಾಡ್ಯಾರ ಅಂತ ಮಾಡ್ತೀರಿ, ಚಲೋ ಆಗಲಿ ಅಂತ ಅಲ್ಲ, ಅವ್ರು ಮಾಡ್ಯಾರ ಅಂತ ಮಾಡ್ತೀರಿ. ಯಾಕೆ ಮುಂದೆ ಅವರು ಮಾಡಲಿ ಅಂತ ಮಾಡ್ತೀರಿ ಅಷ್ಟೇ. ಅದು ಶರೀರದ ಅದಕ್ಕೆ ದಾನ ಅನ್ನಂಗಿಲ್ಲ, ದಾನೇ ಅನ್ನಂಗಿಲ್ಲ. ಅದು ಮನುಷ್ಯನಿಗೆ ಈ ವಾಣಿ ತಪಶ್ಚರ್ಯ ಅಂದ್ರೆ ಏನು ಅಂತ ಕೇಳಿದರೆ ಮಹಾತ್ಮರು ಹೇಳ್ತಾರೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂಚ ಹಿತಂ ಚಯತ್. ಯಾರ ಮನಸ್ಸಿಗೆ ನೋವಾಗಬಾರ್ದು, ನೋವಾಗ ಮಾತಾಡಬಾರ್ದು. ನೋವು ಆಯಿತು ಅಂದ್ರೆ ಅದ್ರ ಒಳಗಿರ್ತ ಪರಮಾತ್ಮನಿಗೆ ನೋವು ಅಂತಿರ್ತಾರೆ. ಹಿಂಗೆ ಮಾತಾಡೋದ್ರಿ ನನಗೆ ಎದೆಯಾಗ ನಟ್ಟಂಗೆ ಐತ್ರಿ ಅಂತಿರ್ತೀರಲ್ಲ ನೀವು. ಈ ಕಡೆ ಕೇಳಿ ಕಡೆ ಬಿಡೋದ್ರಿ, ಎದೆಯಾಗ ನಡ್ತಂದ್ರೆ ಭಾಳ ಫಜೀತಿ ನೋಡ್ರಿ, ಅದು ಭಾಳ ಫಜೀತಿ. ಅದಕ್ಕೆ ಅಂತಾರೆ ಅವರು, ಮನುಷ್ಯ ಸತ್ಯ ಇದ್ದರೂ ಪ್ರಿಯ ಇರ್ಬೇಕ್ರಿ. ಪ್ರಿಯ ಅಂದ್ರೆ ಏನು ರೀ, ಅವ್ರಿಗೆ ಚಲೋ ಅನಿಸ್ಬೇಕು. ಹಾಂ, ಬರೀ ಚಲೋ ಅನಿಸಲ್ಲ. ಭಾಳ ಮಂದಿ ಹೊಳ್ತಿರ್ತಾರೆ ನೋಡ್ರಿ, ಇಲ್ಲ ಕೆಟ್ಟ ಕಾಳಿರ್ತಾನೆ, ಏನು ಇವ್ರ ದಾನ ಇಂಥ ಪುಣ್ಯ ಇಂಥವ್ರು ಯಾರೂ ಇಲ್ಲ ವರ್ಣನೆ ಮಾಡ್ತಾರೆ. ಅಲ್ಲ, ಅದು ಅವನಿಗೆ ಮತ್ತಿಷ್ಟು ಕಳ್ತನ ಮಾಡೋಕ್ಕೆ ಚಲೋ ಅಂದಂಗೆ ನೀವು ಸಪೋರ್ಟ್ ಕೊಟ್ಟಂಗೆ ಆಯ್ತು. ಕಳ್ಳಗೆ ಮಾತಾಡೋದು ಗಪ್ಪಿರು ಚಲೋ, ಕೆಟ್ಟವನೇ ಬೇಡ್ರಿ, ಅವನು ವರ್ಣನೆ ಮಾಡಬೇಡ, ಸೌಮ್ಯದ್ರು ಚಲೋ, ಅವನ ಪಾಪ ಪುಣ್ಯ ಅವನ ಜೊತೆಗೆ ಇರ್ತದೆ. ಪರಂತು ಮನುಷ್ಯನಿಗೆ ಮಾತಾಡೋಕೆ ಸರಳ ಇಲ್ಲ. ಅದು ಯಾರ ಮನಸ್ಸಿಗೆ ನೋವು ಹಂಗೆ ಮಾತಾಡೋಕೆ ಹೋಗಬಾರ್ದು, ಅನುದ್ವೇಗ ಇರಬೇಕು, ಉದ್ವೇಗ ಇರಬಾರ್ದು. ಹೌದಲ್ಲ, ಹೆಂಗಿರ್ಬೇಕು, ಪ್ರಿಯ ಇರಬೇಕು, ಮಾತಾ ಚಲೋ ಇರ್ಬೇಕು, ಚಂದ. ಅವ್ರಿಗೆ ಕಿವಿಗೆ ಕೇಳಿಸೋತಿರಲಿ. ನೆಜ್ಗುಡ್ರು ಭಾಳ ಬರೀತಾರೆ, ಅವ್ರಿಗೆ ಕಿವಿ ಚೀರಿ ಮಾತಾಡ್ತಾವೆ ನೋಡ್ರಿ, ಕಿವಿಯಿಂದ ಹರಿದು ಹೋಗಂಗೆ. ಎಷ್ಟು ಮಾತಾಡ್ಬೇಕು, ಆವಾಜ್ ಎಟ್ಟಿರ್ಬೇಕು, ಅಷ್ಟೇ ಇರ್ಬೇಕು ಆವಾಜ್. ಭಾಳ ಆವಾಜ್ ಇಟ್ಟರೆ ಟಿ ವಿ ಅನ್ನೋ ಶಬ್ದ ಕೇಳೋಕೆ ಗುರುತೇ ಹಂಗಿಲ್ಲ, ಅದು ಒದರ್ತದೆ ಅಷ್ಟೇ, ನಮ್ಗೇನು ಶಬ್ದ ತಿಳಿಯಂಗಿಲ್ಲ ಅದಕ್ಕೆ. ಹೌದಿಲ್ರಿ, ಅದು ಎಟ್ಟಿರ್ಬೇಕು, ವ್ಯಾಲ್ಯೂಮ್ ಅಷ್ಟೇ ಇರಬೇಕು. ಹಂಗೆ ನೀವು ಹಂಗೆ ಗಡ್ರ ಅಂತ ಮಾತಾಡಿದ್ರಿ, ಸಂಕ್ಷಿಪ್ತ ಕಿವಿ ಕೇಳಂಗೆ ಅಷ್ಟೇ ಇರ್ಬೇಕು. ಭಾಳ ಚೀರಿ ಒದರಾಡೋದು ಮಾತಾಡೋದು ಮಾತಲ್ಲ ಅಂತ ಹಿತ. ಮತ್ತೆ ಹಂಗೆ ಪ್ರಿಯ ಇರ್ಬೇಕು ರೀ. ಭಾಳ ಮಂದಿ ಪ್ರಿಯ ಮಾತಾಡ್ತಾರೆ, ಅವ್ರಿಗೆ ಚಲೋ ಹಂಗೆ ಹಾಳಾಗಿ ಹೋಲಿ ಅಂತ. ನಿಮ್ಮಂಥ ದಾನಿ ರೀ, ನಿಮ್ಮಂಥ ದೊಡ್ಡವ್ರಿ, ನಾವು ಯಾರೂ ನೋಡಿಲ್ರಿ ಅಂತ ಪೂರ ಹಾಳಾಗಲಿ ಅಂತವ. ಅವನಿಗೆ ಚಲೋ ಆಗ್ಬೇಕಂತ ಮಾತಾಡೋಂಗಿಲ್ಲ ಅವರು. ಯಾಕೆ ಮಾತಾಡ್ತಾರೆ, ಕೆಟ್ಟ ಏರಿ ನಿಮ್ಮಂಥ ಶೂರು, ನಿಮ್ಮಂಥ ಚಲೋ ಯಾರಾದ್ರೆ ಮತ್ತಿಟ್ಟು ಪಾಪ ಮಾಡಲಿ ಅಂತ. ಮಾತು ಹೆಂಗಿರ್ಬೇಕು, ಹಿತ ಇರ್ಬೇಕು ರೀ, ಹಿತ ಇರಬೇಕು. ಔಷಧ ಸಿಹಿ ಇರಲ್ಲ, ಕಹಿ ಇರಲ್ಲ. ಕಹಿ ಇದ್ರೆ ಕುಡಿತೀರಿ, ಯಾಕೆ ಹಿತ ಅದ, ಆರೋಗ್ಯ ಹಾಕದ, ಅದು ರುಚಿ ಅದೋ ಪಚಿ ಅದೋ ಇಲ್ಲ. ಅವ್ವ ಅಪ್ಪ ಬೈದು ಹೇಳ್ತಾರೆ, ಮಾಸ್ತರು ಹೊಡೆದು ಹೇಳ್ತಾರೆ. ಹೌದಿಲ್ಲ, ಬೈತಾರೆ ಯಾಕೆ, ಹಾಳಾಗಲಿ ಮಗ ಅಂತ ಬೈತಾರೆ. ಮಾಸ್ತರು ಹೊಡಿತಾರೆ ಯಾಕೆ, ಸಾಲಿ ಬಿಟ್ಟು ಹೋಗಂತ ಹೊಡಿತಾರೆ. ಅವರು ಹೊಡೆಯೋದು ಬೈಯೋದು ನಮ್ಮ ಕಲ್ಯಾಣಕ್ಕೆ ಬೈತಾರೆ, ನಮ್ಮ ಕಲ್ಯಾಣಕ್ಕೆ ಹೊಡಿತಾರೆ. ಹಂಗೆ ಮಾತು ಆಡಿದ್ರು ಬಿರುಸಿದ್ರು ಅವ್ರ ಕಲ್ಯಾಣ ಆಗೋ ಅದೇ ಇಲ್ಲ ಅಂತ ನೋಡಬೇಕು. ನಾ ಬೈದು ಹುಸುದಾರಿಸ್ತಾರೆ ಅಂತಂದ್ರೆ ಬೈದು ಹೇಳ್ಬೇಕು. ಅದಕ್ಕೆ ಮಹಾತ್ಮರು ಬೈದು ಹೇಳ್ಯಾರ. ನಮ್ಗೆ ದನ ಅಂದಾರ, ಕತ್ತೆ ಅಂದಾರ ಮಹಾತ್ಮರು. ನೀ ಮನುಷ್ಯಾಗಿ ಹುಟ್ಟಿ ದೇವ್ರು ನೆನೆಸಾಗಿಲ್ಲ, ಕತ್ತಿದ್ದೆ ಸಂಸಾರ ಬಿಟ್ಟು ಹೊರಗೆ ಬರೋಂಗಿಲ್ಲ, ಕತ್ತಿ ಹಂಗೆ ವಜ್ಜೆ ಹೊರ್ತಿ ಬೈತಾರೆ ಅವರು. ಯಾಕೆ, ನಮ್ಮ ಹಿತ, ನಮ್ಮ ಕಲ್ಯಾಣ ಆಗಲಿ, ಈ ದಾರಿಗೆ ಬರಲಿ, ದೇವ್ರು ನೆನೆಸಲಿ, ಗುರು ಸನ್ನಿಧಿಗೆ ಹೋಗಲಿ ಅಂತ ಅವ್ರು ಬೈತಿರ್ತಾರೆ. ಅದಕ್ಕೆ ಮಾತು ಏನಪ್ಪ ಅಂತ ಕೇಳಿದರೆ ಹೆಂಗಿರಬೇಕು, ಮಂದಿಗೆ ಹಿತ ಇರಬೇಕು, ಅಷ್ಟೇ ಅಲ್ಲ ಪ್ರಿಯ ಇರಬೇಕು. ಕೇಳಿ ಏನಪ್ಪ ಅಂತ ಕೇಳಿದರೆ ಅವ್ರಿಗೆ ಸಂತೋಷ ಆಗ್ತಿರ್ಬೇಕು. ಮತ್ತು ಅಷ್ಟೇ ಅಲ್ಲ, ಬರೀ ಸಂತೋಷ, ಅವ್ರದ್ದು ಕಲ್ಯಾಣವೂ ಆಗ್ತಿರ್ಬೇಕು ಶಾಸ್ತ್ರದಾಗ. ಹೌದಲ್ರಿ, ಸತ್ಯ ಹೇಳ್ತೀನಿ ಅಂತ ತಿಳ್ಕೊಂಡು ಮಂದಿ ಮನುಷ್ಯಗೆ ನೋವು ಹಂಗಿದ್ರೆ, ಸತ್ಯ ಹೇಳ್ತೀನಿ ಅಂತ ನೋವು ಹಂಗಿದ್ರೆ ಅದನ್ನು ಹಂಗಲ್ಲ, ಪ್ರಿಯನೂ ಇರ್ಬೇಕು. ಸತ್ಯಂಚ ಪ್ರಿಯಂಚ ಎತ್ತು. ಒಂದು ವರ ಗುರುಗಳು ಶಿಷ್ಯರಿದ್ದರು. ಗುರುಗಳು ಶಿಷ್ಯರುಗಳು, ತಮ್ಮ ಸುಳ್ಳು ಮಾತಾಡಬಾರ್ದು ನೋಡು, ಖರೆ ಮಾತಾಡಬೇಕು, ಸುಳ್ಳು ಮಾತಾಡ
ಸತ್ಯಮೇವ ಜಯತೆ ಅದ. ನೀ ಸತ್ಯಾತ್ ಪರಂ, ಸತ್ಯಕ್ಕಿಂತ ಮತ್ತು ದೊಡ್ಡದು ಯಾವುದೂ ಇಲ್ಲಿ ಹೇಳ್ಯಾರ. ಅದಕ್ಕೆ ಶರಣರು ಸ್ವಲ್ಪ ಹುಸಿಗೆ ನುಡಿಯಲು ಬೇಡ, ಕಳಬೇಡ, ತನ್ನ ಬಣ್ಣಿಸಬೇಡ ಹೇಳ್ಯಾರ. ಹಂಗೆ ಸುಳ್ಳು ಮಾತಾಡಬಾರ್ದು. ಹ್ಞೂ ರೀ ಅಪ್ಪ ಅಂತ ಹೋದ ಕೂಡಪ್ಪ ಅಂದ್ರೆ ಒಂದು ಊರಿಗೆ ಹೋದ ಕೂಡಲೇ ಮುಂಜಾನೆ ಎದ್ದೇನಪ್ಪ ಅಂತ ಕೇಳಿದ್ರೆ ಮಂದಿ ನೀರು ತೊಗೊಂಬರ್ತಿರು. ಒಬ್ಬಕ್ಕೆ ಹೆಣ್ಮಗಳು ಗಂಡಸ ಹತ್ತಕ್ಕೆ ಬ್ರಾಹ್ಮಣಕ್ಕೆ ನೀರು ತೊಗೊಂಬರ್ತಿವಳು. ಆಕೆ ಬಂದ ಕೂಡಲೇ ಏ ರಂಡಿ ಯಾವ್ರಕ್ಕಿನಿ ಅಂತ ಕೇಳೋದು. ಆಕೆ ಸುಮ್ಮ ಕುಂತಾಳ. ಅದ ನಮ್ಮ ಗುರುಗಳು ಸತ್ತು ಮಾತಾಡಂದ್ರೆ ಗಂಡಸ ಹತ್ತಾನ ರಂಡಿ ಅಂದಿನ ಸುಳ್ಳ ಖರೀರಿ. ಹೆಣ್ಮಕ್ಳು ಗಂಡಸ ಹತ್ಬೇಕು ರಂಡಿನಿ ಅಂತಾರಲ್ರಿ, ನಾ ಏನು ಬೇರೆ ಅಂದೀನಿ. ಕೇಳಿರೇ ಆಕೆ ಕಾಲನ್ನು ತೊಗೊಂಡು ಹೊಡೆದೇ ಬಿಟ್ಲ ನನಗೆ. ಗುರುಗಳು ಅಂತಕ್ಕೆ ಬಂದ, ಯಪ್ಪ ನೀವು ಸತ್ಯ ಮಾತಾಡಂದಿರಿ, ಯಾಕೆ ರಂಡಿ ಮಂಡ್ಯದಳ ರಂಡಿ ಅಂದ್ರೆ ನಂಗೆ ಹೊಡೆದ್ರಿ ಅಂತ. ಅದ್ರ ಮುಂದೆ ಇನ್ನೊಂದು ಹೇಳೀನಿ, ಪ್ರಿಯಂಚ ಯತ್, ಪ್ರಿಯನೂ ಇರಬೇಕದು. ಅದು ಕೇಳಿದ್ರೆ ಸಂತೋಷ ಪಡಬೇಕು. ಖರೆ ಅಂತ ತಿಳ್ಕೊಂಡು ನಾವು ಮಾತಾಡ್ದೇವಿ ಅಂತಂದ್ರೆ ತಪ್ಪಾಕದಲ್ರಿ. ಅದನ್ನು ಅವ್ರಿಗೆ ಸಂತೋಷ ಆಗ್ಕೋದಿಲ್ಲ ಅಂತ ನೋಡಿ ಮಾತಾಡಬೇಕು. ಅವ್ರಿಗೆ ಸಂತೋಷ ಆಗಿದ್ರೆ ಒಂದು ಸುಳ್ಳು ಮಾತಾಡಿದ್ರು ಚಲೋನೇ. ಯಾಕೆ ಸಂತೋಷ ಮುಖ್ಯದ. ಅವ್ರಿಗೆ ಸಂತೋಷ ಆಗ್ತಿತ್ತು ಅದು ದುಃಖ ಆಗಿದ್ರೆ ಮಾತಾಡೇನು ಉಪಯೋಗ ತಮ್ಮ. ಅದಕ್ಕೆ ಶಾಸ್ತ್ರ ಸತ್ಯಂ ಪ್ರಿಯಂ ಹಿತಂ, ಹಿತ ಅಂತ ಹೇಳ್ಯಾರ. ಒಮ್ಮೆ ಕೈದು ಔಷಧ ಎಲ್ಲ ಕೈನೇ ಇರ್ತಾವೆ. ಡಾಕ್ಟ್ರು ರುಚಿ ಕೊಡ್ತಾರೆ, ನಿಮ್ಮ ಕೈ ಇರ್ತಾವೆ. ನುಂಗು ಅದು ಹೋಗಂಗಿಲ್ಲ, ಮೂಗಿಡಿದ್ರು ನುಂಗು. ಹೊಸ ಮೂಗು ಹಿಡಿದು ನುಂಗು. ಯಾಕೆ ಔಷಧ ಯಾವುದು ಸಿಹಿ ಇರಂಗಿಲ್ಲ. ಇವ ಔಷಧ ಎಲ್ಲ ಕೈನೇ ಇರ್ತಾವೆ. ಪರಂತು ನುಂಗುದ್ರೆ ಆರಾಮಾಗ್ತದ, ನುಂಗಲಿ ಅಂದ್ರೆ ಆರಾಮಾಗೋದಿಲ್ಲ. ಹಾಗೆ ನಾವು ಜಗತ್ತಿನೊಳಗೆ ಏನಾದ್ರು ಕೂಡ ಮಹಾತ್ಮರು ಶೆಟ್ಟಿನಿಂದ ಬೈದಾರ ನಮಗೆ ಶಾಸ್ತ್ರದಾಗ. ನೀ ಮನುಷ್ಯ ಇದೆಯೋ ದನ ಇದೆಯೋ ಅಂತ ಬೈದಾರ. ನರವಿಂಧ್ಯದೊಳಗೆ ಅಂತ ಬಸವಣ್ಣವ್ರು ಹಾಡ್ಯಾರ. ಯಾಕೆ ಮನುಷ್ಯರಲ್ಲಿ ನಾವು ದನ ಆಗಿದ್ದೇವೆ ಅಂತಾರೆ. ಯಾಕೆ ಶಿಷ್ಟಾಗ ಅಂತಾರೆ ಮಹಾತ್ಮರು. ಸುಧಾರಿಸಲಿ, ಶಾಣೆ ಆಗಲಿ, ಪುಣ್ಯವಂತ ಆಗಲಿ, ಅವ ಸದಾ ಪರಮಾತ್ಮನ ಭಕ್ತನಾಗಲಿ ಅಂತ ತಿಳ್ಕೊಂಡು ಮನುಷ್ಯ ಬೈತಾರೆ. ನೀವು ಮಕ್ಕಳಿಗೆ ಬೈತೀರಲ್ಲ, ಶಾಲೆಯಾಗ ಮಾಸ್ತರ ಹೊಡಿತಾರಲ್ಲ, ಎದಕ್ಕೆ ಶಾಲೆಗೆ ಬರಬಾರ್ದಂತ ಹೊಡಿತಾರೆ. ಶಾಲೆಗೆ ಬರಬಾರ್ದಂತ ಹೊಡೆಯಂಗಿಲ್ಲ. ಆ ಹುಡುಗ ಶಾಲೆಗೆ ಬರಲಿ, ಶಾಣೆ ಆಗಲಿ ಅಂತ ಹೊಡಿತಾರೆ. ಮನ್ಯಾಗ ಅವ್ವ ಅಪ್ಪ ಬೈತಾರೆ, ಹೊಡಿತಾರೆ. ಯಾಕೆ ದಡ್ಡಾಗಲಿ ಅಂತ ಅಲ್ಲ, ಹುಷಾರಾಗಲಿ, ಶಾಣೆ ಆಗಲಿ, ಕಲೀಲಿ ಅಂತ ಬೈತಾರೆ. ಹಂಗೆ ಶಾಸ್ತ್ರದೊಳಗನು ಕೆಲವೊಮ್ಮೆ ಬರ್ದಾರೆ, ಮೂರ್ಖ ಅಂತ ಬರ್ದಾರೆ, ಪಾಪಿ ಅಂತ ಬೈದಾರೆ. ಯಾಕೆ ಸುಧಾರಿಸ್ಲಿ, ಒಂದಿಟ್ಟು ತಲೆಗೆ ಹತ್ತಲಿ ಇವನಿಗೆ. ಅವು ಕೆಲವೊಂದು ದನ ಹಿಂಗಿರ್ತಾವ್ರಿ, ಬರೀ ಹರ್ಗ್ತಾವೆ. ಕೆಲವೊಂದಕ್ಕೆ ಡುಬ್ಬಿ ಕೈ ಹಚ್ಬೇಕು ಹೊಳ್ತಾವೆ. ಕೆಲವೊಂದು ಬಾರ್ಕೋಲ್ ಹೊಡೆದ್ರೆ ಹೊಳ್ತಾವೆ, ಇಲ್ಲ ಒಳಗನೇ ಇಲ್ಲವು. ಹಂಗೆ ಕೆಲವೊಂದು ಮಂದಿ ಇರ್ತಾರೆ, ಮಾತಿನ ಮೇಲೆ ಹೇಳ್ತಾರೆ. ಒಮ್ಮೆ ಏನು ಕೆಲವೊಬ್ರಿಗೆ ಯಾರು ಗಂಡರ ಸಾಯ್ಬೇಕು, ಹೆಣ್ತ ಸಾಯ್ಬೇಕು, ಅವಾಗ ದೇವ್ರು ನೆನಪು ಬರ್ತಾರೆ, ಅಲ್ತಕ್ಕೆ ಬರಂಗ ನೆನಪು. ಅದಕ್ಕೆ ಮಹಾನುಭಾವ ಹೇಳ್ತಾರೆ, ಮಹಾತ್ಮರು ಸೂಕ್ಷ್ಮದಿಂದ ಹೇಳ್ಯಾರ, ಬೈದು ಹೇಳ್ಯಾರ, ನಿಮಗೆ ದುಃಖ ಕೊಟ್ಟು ಹೇಳ್ಯಾರ. ಯಾಕೆ ನಿಮಗೆ ಕಲ್ಯಾಣ ಆಗಲಿ, ಬರ್ರಿ ಈ ದಾರಿಗೆ ಅಂತ ತಿಳ್ಕೊಂಡು ಹೇಳ್ಯಾರ. ಅದಕ್ಕೇ ತಾವು ಲಕ್ಷ್ಯ ಇಡಬೇಕು. ಈ ದಾರಿ ಅಷ್ಟು ಸರಳದ ದಾರಿ ಅಲ್ಲ. ಭಾಳ ಮಂದಿ ಹೇಳ್ತಾರೆ, ನಾವು ಗುರುಗಳು ಹೋಗ್ತೇವೆ, ಮಠಕ್ಕೆ ಹೋಗ್ತೇವ್ರಿ, ನಮ್ಮ ಮನ್ಯಾಗ ಹಂಗೈತ್ರಿ, ನಮ್ಮ ಮನ್ಯಾಗ ಹಿಂಗೈತ್ರಿ. ಅವು ಏನು ಮಾಡ್ತಾನೆ ಗುರುಗಳೆಲ್ಲ ನಮ್ಮ ಕಲ್ಯಾಣಕ್ಕೆ ಮಾಡ್ತಾನೆ ಅಂತ ತಿಳ್ಕೊಬೇಕು. ಇದು ಮೊದಲು ಮುಖ್ಯದ. ನೀವು ಹೇಳ್ದಂಗೆ ಜಗತ್ತಿನಾಗ ಯಾವುದಾರು ಆಗ್ಯದ ನಮ್ಮ ಮಠಕ್ಕೆ ಬರೋದು ಬಿಡ್ರಿ. ಮಠಕ್ಕೆ ಬರಲಾರ್ದವ್ರಿಗೆ ಅವ್ರು ಅಂದಂಗೆ ಆಗ್ಯಾವೇನ್ರಿ ಎಲ್ಲ ಆಗ್ಯಾವ್ರಿಗೆ. ಅವ್ರ ಮನೆ ಗಂಡು ಸತ್ತಾನ ಇಲ್ಲ, ಹೆಣ್ಣು ಸತ್ತಾಳ ಇಲ್ಲ, ಮಕ್ಕಳು ಸತ್ತಾರ ಇಲ್ಲ, ಮತ್ತು ಅವ್ರ ಮಠಕ್ಕೆ ಬರೋಂಗಿಲ್ಲ. ಅವ್ರು ಸತ್ರ ಏನಂಗಿಲ್ಲ, ಇವ್ರು ಮಠಕ್ಕೆ ಹೋಗ್ತಾರಂತ ಸತ್ತ ಅಂತ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಅದ? ಜಗತ್ತಿನೊಳಗೆ ನಾವು ಮಠಕ್ಕೆ ಹೋಗೋದು ಸಂಸಾರ ಸುಧಾರಣೆಗಾಗಿ ಅಲ್ಲ, ನನ್ನ ಸುಧಾರಣೆಗಾಗಿ. ಜಗತ್ತು ಯಾರು ಸಂಸಾರ ಸುಧಾರಿಸ್ಯಾರ? ಏನು ಶರಣರು ಸಂಸಾರ ಚಲೋ ಇತ್ತ? ಅಕ್ಕಮಹದೇವಿ ಸಂಸಾರ ಚಲೋ ಇತ್ತ? ಏನು ಮೀರಾಬಾಯಿ ಸಂಸಾರ ಚಲೋ ಇತ್ತ? ದಾರೋ ದಿಕ್ಕಾಗಿ ಅವರು ಸಂಸಾರ ಎಲ್ಲ ಚರಿತ್ರೆ ಓದಿರಿ ಇಲ್ಲ, ನಿಮ್ಗೆ ಇನ್ನೂ ಏನೂ ಆಗಿಲ್ಲ. ಹಾಗಾದ್ರೆ ನೀವು ಮಠಕ್ಕೆ ಬರಂಗನೇ ಇಲ್ಲ. ಮನ್ಯಾಗ ಒಂದು ಬೆಕ್ಕು ಸತ್ತ ಅಂತ ಅದಕ್ಕೆ ಮಠಕ್ಕೆ ಹೋಗಿರೋದು. ಯಾಕೆ ನಮ್ಮ ಮನ್ಯಾಗ ಬೆಕ್ಕು ಸತ್ತರಿ, ನಾಯಿ ಸತ್ತರಿ, 2 ದಿನ ಮಠಕ್ಕೆ ಹೋಗ್ತಿದ್ದೇವೆ, ಚಲೋ ನಾಯಿ ಸಾಕಿದ್ರೆ ನಾಯಿ ಸತ್ತ ಅಂತ. ನಾಯಿ ಸತ್ತರೆ ಮಠಕ್ಕೆ ಬರೋಂಗಿಲ್ಲ, ಮನುಷ್ಯರು ಸತ್ತರೆ ಹೆಂಗೆ ಬರ್ತೀರಿ ನೀವು? ಅಲ್ಲ, ಸಾಯೋರು ಸಾಯ್ತಾರೆ. ಮಾಡೋ ಕೆಲಸ ಗುರುಭಕ್ತಿ ಬಿಡಬಾರ್ದು, ದೇವಭಕ್ತಿ ಬಿಡಬಾರ್ದು. ಅಂಥ ನಾಲಾಯಕ ಮನುಷ್ಯನಿಗೆ ಪರಮಾತ್ಮ ಎಷ್ಟು ಜನ್ಮ ಆದರೂ ನಿಮ್ಗೆ ಸಹಾಯ ಮಾಡೋಂಗಿಲ್ಲ. ನೀ ಮನುಷ್ಯ ಅವಿಶ್ವಾಸ ಇದ್ದೀಯ ಅಂತ ಪರಮಾತ್ಮ ತಿಳ್ಕೊತಾನ, ಗೊತ್ತಾಗಿಲ್ಲ.
ಒಮ್ಮೆ ಧೋಖ ಮಾಡಿದ್ರೆ ನೀವು ನಂಬ್ತೀರಿ, ಮತ್ತೊಮ್ಮೆ ನಂಬಂಗಿಲ್ಲ ನೀವು. ಹಾಗೆ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಭಕ್ತಿ ದಾರಿ ಹತ್ತದವರು ವಿಶ್ವಾಸ ಕಳ್ಕೋಬಾರ್ದು. ಅದು ಗುರುಭಕ್ತಿ. ಭಕ್ತಿ ಎಂಬುದು ಮಾಡಲಾಗುವುದು, ಅದು ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು. ಭಕ್ತಿ, ಗುರುಭಕ್ತಿ, ದೇವಭಕ್ತಿ ಅದು ಕರ್ಗಸಿದ್ದಂಗದ. ಅದು ನೋಡ್ತಾನೆ, ಮಣ್ಣು ಮಾಡಿ ನೋಡುವ, ಮಸಿಯ ಮಾಡಿ ನೋಡುವ, ಕತ್ತರಿಸಿ ನೋಡುವ. ಬಸವಣ್ಣವ್ರು ಹೇಳ್ಯಾರ. ನೀವು ಸುಮ್ಮ ಅಂದಿರೋ ಚಂದ ಅದೇನು, ನೀವು ಇದೇ ಮಾಡ್ತೀರನ್ರಿ ನಿಮಗೂ ಕೊರಕ್ಕೆ ಚಾಲು ಹಾಕದೆ. ಸೋಮ ಹೊಣೆಗಮ್ಮ ಅಮಾಶಿವ ಬರೋದಕ್ಕೆ ಶಿವ ನಾವು ಆ ಕಡೆ ಇವರೇ ಕಡೆ ಇದೇ ಮಾಡ್ತೀನೇನ್ರಿ, ನಿಮ್ಮನ್ನು ಫಜಿತಿ ಅಟ್ಟು ಹಾಕೋದು ನೋಡ್ರಿ. ಯಾರ್ದು ಚರಿತ್ರೆ ಕೇಳ್ರಿ, ಎಷ್ಟು ಮಂದಿ ಚರಿತ್ರೆ ಕೇಳ್ರಿ. ಇದೇ ಮಾಡ್ತಾ ಅಂದವ್ರಿಗೆ ಬಿಡಂಗಿಲ್ಲ, ಪರೀಕ್ಷೆ ತಗೋತಾರೆ. ಸರ್ಟಿಫಿಕೇಟ್ ಬೇಕಾದವ್ರಿಗೆ ಪರೀಕ್ಷೆ ತಗೋತಾರೆ, ಇಲ್ಲ ಹಂಗೆ ಕೊಡ್ತಾರೆ. ನಾ ಪರೀಕ್ಷೆ ಕೊಂಡ್ರಂಗಿಲ್ಲ, ಸುಮ್ಮ ಕ್ಲಾಸಿಗೆ ಬರ್ತಾನೆ, ಬಾ ಯಾರು ಮಾಡ್ತಾರೆ ಸಾಹಿತ್ಯಕ ಬಾ. ಹಾಗೆ ನಾವೆಲ್ಲ ಸರ್ಟಿಫಿಕೇಟ್ ಬೇಡ, ಬರೋದು ಕ್ಲಾಸಿಗೆ ಖಾಲಿ ಕುಂತ ಏನು ಮಾಡ್ದ ಚಲೋ ಬಾರ್ದು. ಇದು ಪರೀಕ್ಷೆ ತೊಗೊಳಕ್ಕೆ ಪರಮಾತ್ಮ ಚಾಲು. ಪರೀಕ್ಷೆ ತೊಗೊಂಡಿಲ್ಲ ಅಂತಂದ್ರೆ ನಮ್ಗೆ ಸರ್ಟಿಫಿಕೇಟ್ ಸಿಗಂಗಿಲ್ಲ ಅಂತ ತಿಳ್ಕೊರಿ. ಮನೆಯಾಗ ಯಾರು ಸಾಯ್ಬೇಕು, ನುಕ್ಸಾನ ಆಗ್ಬೇಕು, ಜಡ್ಡು ಬರಬೇಕು, ಆವಾಗ ನೀವು ಶಿವ ಸಿದ್ಧಾರೂಢ ಅಂದ್ರೆ ಅವಾಗ ಖರೆ ಭಕ್ತರು. ಆರಾಮಿದ ಕಾಲಕ್ಕೆ ನಾವು ಎಲ್ಲರೂ ಅಂತೇವಿ. ಇದು ಸ್ವಲ್ಪ ಪದ್ಧತಿ ಅದ. ಹಾಕೊಳ್ಳೋದು ಬೇರೆ, ಲಿಂಗ ಹಾಕೋದು ಬೇರೆ, ಪೂಜೆ ಮಾಡೋದು ಬೇರೆ, ಜನ ಹಾಕೋದು ಬೇರೆ, ಪೂಜೆ ಮಾಡೋದು ಬೇರೆ. ನೆನೆಸೋದು ಅಷ್ಟು ಭಕ್ತಿ ಸರಳ ಇಲ್ಲರಿ. ಯಾರ್ಯಾರು ಭಕ್ತ ಮಾಡಕ್ಕೆ ಹೋಗ್ಯಾರ ಪರೀಕ್ಷೆ ಇಲ್ಲದೆ ಅವರು ಚರಿತ್ರೆ ಆಗ್ಯಾವೇನ್ರಿ. ಮೀರಾಬಾಯಿ ಅನ್ರಿ, ಅಕ್ಕಮಾದೇವಿ ಅನ್ರಿ, ಶರಣರು ಅನ್ರಿ, ತುಕಾರಾಮ ಅನ್ರಿ, ದಾರೋಜಿಕಾಯಿಯವರು ಸಂಸಾರ ಪರೀಕ್ಷೆ ಆಗ್ತದೆ. ಇದಕ್ಕೆಲ್ಲ ಅಂಜದಿರ್ದೊಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಮಣ್ಣು ಮಾಡುವ, ಮಸಿಯ ಮಾಡುವ, ಹೇಗೆ ಹೇಳ್ಯಾರವರು. ನಾವು ಮಣ್ಣು ಆಗೋದು ಬೇಡ, ಮಸಿ ಆಗೋದು ಬೇಡ, ನಮ್ದು ಇಟ್ಟೇ ಇರಲಿ. ಹುಣಿಗ ಅಮಾಸಿಗೆ ಬಂದು ಹೋಗೋಣ ಸಾಕು. ಅದು ನಾವು ಮಣ್ಣು ಆಗೋದು ಹಂಗಿಲ್ಲ, ಮಸಿ ಆಗೋದು ಹಂಗಿಲ್ಲ. ಆಯ್ತು ಬಂದಕ್ಕಿಂತ ಭಜನೆ ಮಾಡಿ ಊಟ ಮಾಡಿ ಕೇಳಿ ಹೋಗೋಣ. ಇಟ್ಟರೆ ಭಕ್ತಿ ಕೊಡಲಿ ಸಿದ್ಧಾರೂಢ ಪರಮಾತ್ಮ ಸಿದ್ದರಾಮೇಶ್ವರ. ಪ್ರತಿ ಹುಣ್ಣಿ ಬೇಡಪ್ಪ, ಅಟ್ಟರೆ ಬರ್ತೇವಪ್ಪ, ಆಯ್ತು ಪ್ರಸಾದ ಬಂದು ಹೋಗ್ತೇವಪ್ಪ ಅಂತ. ಮನುಷ್ಯನಿಗೆ ಯಾವುದೇ ಪರೀಕ್ಷೆ ಇದ್ದಂಗಿಲ್ಲ. ಜ್ಞಾನದಲ್ಲಿ ಪರೀಕ್ಷೆ ಅದ, ವೈರಾಗ್ಯದಲ್ಲಿ ಪರೀಕ್ಷೆ ಅದ, ಭಕ್ತಿಯಲ್ಲಿ ಪರೀಕ್ಷೆ ಅದ. ಪರೀಕ್ಷೆಯಲ್ಲಿ ಯಾವ ಸರ್ಟಿಫಿಕೇಟು ಸಿಗಂಗಿಲ್ಲ. ಆರ್ಟ್ಸು ಸಿಗಂಗಿಲ್ಲ, ಕಾಮರ್ಸು ಸಿಗಂಗಿಲ್ಲ, ಸೈನ್ಸು ಸಿಗಂಗಿಲ್ಲ. ಆರ್ಟ್ಸ್ ಹಾಗೆ ಸಿಗ್ತದೆ ಎಲ್ಲರೂ ಕೇಳಿರಿ, ಕಾಮರ್ಸ್ ಹಾಗೆ ಎಲ್ಲಿ ಕೇಳಿ ಸಿಗಂಗಿಲ್ಲ. ಭಕ್ತಿಯಲ್ಲಿ ಆಗಲಿ, ವೈರಾಗ್ಯದಲ್ಲಿ ಆಗಲಿ ಏನಪ್ಪ ಮನುಷ್ಯನಿಗೆ ಪರೀಕ್ಷೆ ಆಗ್ತಾವೆ. ಸ್ವಲ್ಪ ಕಷ್ಟ ಆಗ್ತವೆ. ಕಷ್ಟ ಆದರೆ ಚಲೋ ರೀ. ಹೆಣ್ಮಕ್ಳು ಎಷ್ಟು ಬ್ಯಾನಿ ತಿಂದು ಹಡಿತಾರೆ ಅಷ್ಟು ಕೂಸಿನ ಮೇಲೆ ಜಮ ಇರ್ತಾವೆ. ಈಗ ನೀವು ಬ್ಯಾನಿ ತಿನ್ನಕ್ತಾ ಇರಲಿಲ್ಲ, ಕೂಸ ನಿಮ್ಮ ಮೇಲೆ ಜಮ ಇಲ್ಲ, ನೀವು ಅವ್ರ ಮೇಲೆ ಜಮ ಇಲ್ಲ. ಇದು ಸೃಷ್ಟಿ ನಿಯಮ ಅದ ರೀ. ಆರಾಮೇ ಹಡಿಬೇಕು, ಆರಾಮೇ ಹಾಡ್ರಿ, ಯಾರು ಹೇಳ್ತಾರೆ. ಅದು ಸೃಷ್ಟಿ ನಿಯಮ ಆದರೆ ದುಃಖ ಇಲ್ಲೇ ಇಲ್ಲ. ಶಾಂತನ ಉಪಾಸಿದ್ದು ಉಂಡ್ರೆ ಏನು ರುಚಿ ಅದ ಆ ಮನುಷ್ಯಂದೇ ಬೇರೆ ರೀ. ಸೋಮ ಮುಂಜಾನೆ ಇಷ್ಟ ಮತ್ತು ಮಧ್ಯಾಹ್ನ ಊಟ ಮತ್ತು 4 ಗಂಟೆಗೆ ಹೊತ್ತು ಸುಮ್ಮ ತುಂಬ್ತಾವೆ ಅಷ್ಟೇ. ರುಚಿ ಇಲ್ಲ ಅದ್ರೊಳಗೆ. ಹಸ್ತು ಏನು ಉಣ್ತಾನೆ ಆ ರುಚಿ ಬರೇ ಊಟದ ರುಚಿ ಇಲ್ಲ. ಹಂಗೆ ಜಗತ್ತಿನೊಳಗೆ ನೀವು ನೆನಪಿಡ್ರಿ, ಕಷ್ಟ ಆಗ್ಬೇಕ್ರಿ. ಕಷ್ಟವಲ್ಲ ಅನ್ಬೇಡ್ರಿ, ಕಷ್ಟ ಆಗಬೇಕು. ಕಷ್ಟ ಆದರೆ ಕಿಮ್ಮತ್ತು ಗೊತ್ತಾಕದ ಮನುಷ್ಯನಿಗೆ. ದರಿದ್ರ ಆಗಿ ದುಡಿದು ಗಳಿಸಿದವನಿಗೆ ರೊಕ್ಕದ ಕಿಮ್ಮತ್ತು ಗೊತ್ತಿರ್ತದೆ ಅವನಿಗೆ. ಸಾಹುಕಾರ ಮಗನಿಗೆ ಏನು ರೊಕ್ಕದ ಕಿಮ್ಮತ್ತು ಏನು ಕಿಮ್ಮತ್ತು ಗೊತ್ತಿಲ್ಲ ಅವನಿಗೆ. ಖರ್ಚು ಮಾಡ್ತಾನೆ, ಆರಾಮ್ಸರಿ ಖರ್ಚು ಮಾಡ್ತಾನೆ. ದುಡು ಮೈ ಬಿಸಿಯಾಗಿ ಬಿದ್ದ ಅಂದ್ರೆ ರೊಕ್ಕ ಯಾಕ ಅಂತ ನಾವು ಪುಕಟ್ ಬಂದ ತಿಳ್ಕೊಂಡಿದ್ದೇನಂತ ನಾವು. ಅದಕ್ಕೆ ಅಂಥವ್ರ ಕೈಯಾಗಿ ಸಿಗಬೇಕು. ನಾನು ಹೇಳಿನಿ ಯಾವಾಗಾರಮ್ಮ, ದೊಡ್ಡ ಶ್ರೀಮಂತ ಮನ್ಯಾಗ ಕೋಟಿಗಟ್ಟಲೆ ರೊಕ್ಕ, ಭಾಳ ದಿವ್ಸಕ್ಕೆ ಒಂದೇ ಮಗ ಹುಡ್ತು. ಹುಟ್ಟಿದ ಕೂಡಲೇ ಅವ ಅಂದ ಎಲ್ಲ ಬಿಟ್ಟು ಇವನಿಗೆ ಹೋಗ್ಬೇಕು. ಆ ದುಡಿದು ಗೊತ್ತಿಲ್ಲ, ಮಾಡೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವನಿಗೆ. ಇನ್ನು ಹ್ಯಾಂಗೆ ಮಾಡಬೇಕು, ಈ ರೊಕ್ಕನ ಕಿಮ್ಮತ್ತು ಅವನಿಗಿಲ್ಲ ಅಂತ ತಿಳ್ಕೊಂಡು ಅವರಪ್ಪ ಏನು ಮಾಡ್ದ ಅಂತ ಕೇಳಿ ಹೊರಗೆ ಹಾಕಿದ. ದಿನ 2 ರೂಪಾಯಿ ತಂದಕ್ರೆ ಮನೆಯಾಗ ಬಾ ಅಂದ. ಅದು ಎಂದೂ ದುಡ್ದೇ ಇರೋದು ಎಲ್ಲ ಏನು ಮಾಡ್ತಾನೆ ಗೊತ್ತಿಲ್ಲ. ಅಲ್ಲಿ ಅವ್ರ ಅಪ್ಪನ ಗೆಳೆಯರಿದೆ ಹೋಗಿದ್ದೆ, ನಮ್ಮಪ್ಪ ಹೊರಗೆ 2 ರೂಪಾಯಿ ಕೊಡು, 2 ರೂಪಾಯಿ ತೊಗೊಂಬರವ. ತೊಗೊಂಬಂದು ಕೂಡ ಅವ್ರ ಅಪ್ಪ ಏನು ಮಾಡ್ತಿದ್ದೆ, ಆ ಭಯ ಹೋಗಿ
ಭಯ ಹೋಗಿ ಅಂದ್ರೆ ಓದ್ಬಿಡ್ತಿದ್ದವ. 8 ದಿನ ಆಯ್ತು ಅಂದ್ರೆ ಭಯ ಹೋಯ್ತಂದ್ರೆ ಇವ ಏನು ದುಡುತ್ತಂದ ಕಾಣಂಗಿಲ್ಲ ರೊಕ್ಕ, ಪುಕ್ಕಟ್ ಬಂದ ಕಾಣ್ತಾವ, ಅದಕ್ಕೆ ಒಗಿತಾನೆ ತಿಳ್ಕೊಂಡು ಅವರಪ್ಪ ಊರಾಗ ಹೇಳ್ದೆ ಎಲ್ಲ ತಮ್ಮ ಗೆಳೆಯರಿಗೆ, ಯಾರು ಅವನಿಗೆ ಒಂದು ದುಡ್ಡು ಕೊಡಬೇಡ್ರಿ, ಕೊಟ್ರಿ ನನ್ನ ಮಗನ ನೀವು ಹಾಳು ಮಾಡ್ತೀರಿ, ಯಾರು ಕೊಡಬೇಡ್ರಿ ಅಂತ. ಎಲ್ಲಿ ಹೋದ್ರೆ ಯಾರೂ ಕೊಡಲಿಲ್ಲ. ಮತ್ತು ಹೆಂಗೆ ಮಾಡ್ತಾನೆ ಈಗ? ರೂಪಾಯಿ ತೊಗೊಳಾರ್ದೆ ಮನೆಗೆ ಹೊರ್ಗೂಡಂಗಿಲ್ಲವ. ಹೋಗಿ ಹೆಂಗೆ ಮಾಡ್ಲತ್ತಿ ಅಂತ ಬಸ್ ಇಳಿತೀರಿ. ಬಸ್ ಬಂದು ನಿಂತು ಬಸ್ಸನ್ನು ಒಬ್ಬ ಸಾವುಕಾರ ಇಳ್ದ, ಅವನ ಮ್ಯಾಲೆ ಗಂಟು ಇತ್ತು, ಅರಿವಿ ಗಂಟು ದೊಡ್ಡದು. ಅರಿವಿ ವ್ಯಾಪಾರ ಇದ್ನೇನು, ಗಂಟು ಕಡೆ ಕೆಳಗೆ ಇಳಿಸೋದ. ಕೂಲಿ 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 ಅಂದ್ರೆ ಇವ ನಿಂತಿದ್ದ ಅಲ್ಲೇ. ತೆರಿ ಮೇಲೆ ಬರೋ ಜುಟ್ಟ ಬಿಟ್ಟು ಏನೈತಿ, ಅವ್ನು ಟೆಪ್ಗಿನೂ ಹಾಕಿಲ್ಲ. ಈಷ್ಟು ದಿನ ಟೆಪ್ಗಿನೂ ಹಾಕಿಲ್ಲ, ಹಾಗೆ ಬರೋ ಜುಟ್ಟು ಮೇಲೆ ಇರವ. ಮನೆಗೆ ಬರ್ಬಿಡಂಗಿಲ್ಲ, ಹೆಂಗೆ ಮಾಡಲಿ ಅಂತ ತಿಳ್ಕೊಳ್ಕೆಂದ ಅವ ಕೂಲಿ ಕೂಲಿ ಅನ್ನೋದ್ರಾಗ ನಾ ಇದ್ದೀನಿ ಅಂದ. ದೊಡ್ಡ ಗಂಟ್ರಿ, ಎಂದು ಟೆಪ್ಗೆ ಹಾಕ್ಲಾರ ಕಂಪ್ನಿ ಅದು. ಅಂದ ದೊಡ್ಡ ಒಜ್ಜಿ ಮ್ಯಾಲೆ ಹೊರಸಿ ಸಾವುಕಾರ ಮುಂದೆ ಹೊತ್ಕೊಂಡು ಹುಡುಗಿ ಹಿಂದಿಂದ ಮನೆಗೆ ಹೋದ ಕೂಡಲೇ ₹1 ಕೊಟ್ಟವ. ಯಾರ್ರಿ? ಗಂಟು ಹೊತ್ಕೊಂಡು. ಗಂಟು ಹೊತ್ಕೊಂಡು ಕಣ್ಣಾಗ ನೀರ ಮೂರ ಸುಮ್ಮನೆ ಹರಿಯಾಕತ್ತಿದ್ದು. ಗಂಟು ಅಲ್ತ ಗಂಟು ನಡ್ಯಾಕತ್ತದ, ಹಗ್ಗ ಬಿಗದಾನ ಹಗ್ಗ ನಡ್ಯಾಕತ್ತದ. ಅಳ್ಕೋತ ಬೈ ಗಂಟು ಇಳಿಸೋದ. ಇಳಿಸಿ ಕೂಡಲೇ ₹1 ಕೊಟ್ಟ ತೊಗೊಂಡು ಮನೆಗೆ ಬಂದ. ತೊಗೊಂಡು ಬಂದ. ಏನು ತಂದಿಲ್ಲ ರೂಪಾಯಿ ಅಂದ. ಹ್ಞೂ ತಂದೀನಿ ಅಂದ. ಹೋಗಿ ಭಯಾಗ ಅಂದವ. ಪುಕ್ಕಟ್ಟು ಬಂದ ಏನೋ ಹೋಗ್ಯಾಕಂದವ. ದಿನ ₹2 ತಂದು ಒಗಿತಿದ್ದ. ಅಕ್ಕ ಅವ್ರು ಕೊಡ್ತೀರಿ, ಇವತ್ತು ತಲೆ ಹೊತ್ತಾನ ಪುಕ್ಕಟ್ಟು ಬಂದ ಹೋಗ್ಯಾಕ ಅಂದವ. ತಲೆ ನೋಡಂದವ. ಪುಕ್ಕಟ್ಟು ಈ ತಲೆ ನೋಡು, ತಲೆಯಾಗ ಗಾಯ ಆಗಿದ್ದು. ಅವರಪ್ಪ ಅಂದ ಬಾ ಒಳಗೆ ಅಂತಂದು ಕೀಲಿ ಕೈ ಅವನ ಕೈ ಕೊಟ್ಟ. ನೀ ₹2 ತರಕ್ಕೆ ಇಲ್ಲಿ ಗಾಯ ಬಿದ್ದವಲ್ಲ, ನಾ ಕೋಟಿ ಹೆಂಗೆ ಗಳಿಸೋದು ಗೊತ್ತೈತೆ ನಿನಗೀಗ? ನಾ ಕೋಟಿ ಹೆಂಗೆ ಗಳಿಸಿರ್ಬೇಕು? ₹2 ತರಕ್ಕೆ ನಿನಗೆ ತಲೆ ಮೇಲೆ ಮೂಡುದು, ನಾ ಈ ₹1 ಗಳಿಸೀನಿ ತಮ್ಮ, ಕಷ್ಟ ಇದ್ದ ರೊಕ್ಕ ಬರೋಂಗಿಲ್ಲ, ತಗೋ ಕೀಲಿ ಅಂತ ಅವರಪ್ಪ ಕೈಯಾಗ ಕೊಟ್ಟ ಅಂತ. ಹಾಗೆ ಜಗತ್ತಿನೊಳಗೆ ಕಷ್ಟ ಇಲ್ಲ, ಯಾರಿಗೂ ಸುಖ ಸಿಕ್ಕಿಲ್ಲ ರೀ. ಸಿದ್ದವ್ರಿಗೆ ಕಷ್ಟ ಆಗಿಲ್ಲ, ತಲೆ ಮೇಲೆ ಬೆಂಕಿ ಇಟ್ಟಾರ್ರಿ. ಯಾವ ಮಹಾತ್ಮರಿಗೆ ಕಷ್ಟ ಆಗಿಲ್ಲ, ಯಾವ ಸಾಹುಕಾರ ಕಷ್ಟ ಇಲ್ಲ, ಶ್ರೀಮಂತ ಆಗ್ಯಾನ ಜಗತ್ತಿನೊಳಗೆ. ಅದಕ್ಕೆ ಸಂಸಾರದೊಳಗೆ ಮಾಡಿದ್ರಿ ಅಂದ್ರೆ ತಾಪ ಅಂತಾರೆ, ದೇವರಿಗೆ ಗುರುವಿಗೆ ಮಾಡಿದ್ರಿ ಅಂದ್ರೆ ತಪ ಅಂತಾರೆ. ಇಷ್ಟೇ ಅಂತಾರೆ. ಕಷ್ಟ ಎರಡು ಕಡೆ ಅದಾವ. ಅವೇ ಹೊಟ್ಟೆಗೆ ಅನ್ನ ಇಲ್ಲದೆ ಕಣ್ಣಿಗೆ ನಿದ್ದೆ ದುಡಿಯಕತ್ತೀರಲ್ಲ, ಏನಂತೀರಿ? ತಪ ಮಾಡಿದ್ದೀವಿ ಅಂತೀರಿ. ಏಟ ನಾವು ತ್ರಾಸಪಟ್ಟೆ ನಮಗೆ ಗೊತ್ತರಿ ಅಂತೀರಲ್ಲ, ಅದು ತಾಪ. ಹೆಂಡ್ರ ಮಕ್ಕಳಿಗೆ ದುಡಿದ್ರಿ ಅಂದ್ರೆ ತಾಪ. ಅದೇ ಪರಮಾತ್ಮ ಗುರುವಿಗೆ ದುಡಿದ್ರೆ ಅಂದ್ರೆ ಅದೇ ತಪಶ್ಚರ್ಯ. ಅದಕ್ಕೆ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ? ಮಾಡೋಕ್ಕೆಲ್ಲ ಅನುಕೂಲ ಅದ ರೀ. ಖಾಲಿ ಕುಂತ ಪರಮಾತ್ಮನ ಸ್ಮರಣೆ ಮಾಡಿರಿ, ತಪ ಅದ. ಮನ್ಯಾಗ ಕುಂತು ಸುಮ್ಮನೆ ಕಸ ಹೊಡ್ರಿ. ನಿಮ್ಮ ಮನೆ ಮುಂದೆ ಅಂಗಳ ಕಸ ಹೊಡಿತೀರಲ್ಲ, ಒಂದಿಟ್ಟು ಹೋಗಿ ದೇವ್ರ ಮುಂದೆ ಕಸ ಹೊಡ್ರಿ, ಅದೇ ತಪಶ್ಚರ್ಯ. ಮನೆ ಮುಂದೆ ಕಸ ಹೊಡಿತೀರಿ, ಮತ್ತು ದೇವ್ರ ಗುಡಿ ಮುಂದೆ ಹೊಡೆದ್ರೆ ಮತ್ತು ಅದು ತಪಶ್ಚರ್ಯ. ನಿಮ್ಮ ಮನೆ ಮುಂದೆ ರಂಗೋಲಿ ಹಾಕೋತೀರಿ, ಗುಡಿ ಮುಂದೆ ರಂಗೋಲಿ ಹಾಕಿದ್ರೆ ತಪಶ್ಚರ್ಯ. ಇಷ್ಟೇ ಮಾಡೋದೆಲ್ಲ ಒಂದದ. ನಾವು ನಮಗಾಗಿ ಮಾಡ್ತೇವೆ, ಅದು ದೇವರ ಸಲುವಾಗಿ ಅಂತ ಮಾಡ್ತೇವೆ. ಇದು ನಮಗಂತ ಮಾಡ್ತೇವೆ, ಅದು ಗುರುವಿಗಂತ ಮಾಡ್ತೇವೆ. ಮಾಡೋದು ಸೇಮ್ ಅದ. ಅದು ಪರಂತು ನಿಮ್ಮ ಮನುಷ್ಯನ ಭಾವನ ಒಂದು ಸಂಸಾರಕ್ಕೆ ಕಾರಣ, ಒಂದು ಗುರು ಕೃಪೆಗೆ ಕಾರಣ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ ಅಂದ್ರೆ ಮಾಡಲು ಇಲ್ಲವೇ ತಪವನ್ನು ಮಾಡಲಿಲ್ಲವೇ? ಮಾಡ್ರಿಪ್ಪ, ಮಾಡೋಕ್ಕೆ ಬರ್ತದೆ. ನಿಮ್ಮ ಒಂದಿಷ್ಟು ನಿಮ್ಗೆ 24 ತಾಸ 1 ತಾಸ ಶರೀರದಿಂದ ಗುರು ಸೇವೆ ಮಾಡಿರಿ, ಪರಮಾತ್ಮ ಸೇವೆ ಮಾಡಿ. ನೀವು ದಿವಸದಾಗ ಒಂದು ಅರ್ಧ ತಾಸ ಸಂಸಾರ ಚಂತನ ಮಾತಾಡ್ತೀರಿ, ಒಂದು ಅರ್ಧ ತಾಸ ಗುರುವಿನ ನಾಮಸ್ಮರಣೆ, ದೇವರ ನಾಮಸ್ಮರಣೆ ಮಾಡಿರಿ ಬಾಯಿಲಿ. ಭಾಳ ಚಂತನ ಸಂಸಾರ ಮಡ್ದಾಗ ಕುಂತು ಮನೆ ನೆನೆಸಕತ್ತಿರ್ಬೇಕು. ಭಾಳ ಮಂದಿ ಸ್ವಾಮಿ ಜಲ್ದಿ ಬಿಡಂಗೆ ಕಾಣಾಗಿಲ್ಲ, ಮನೆಗೆ ಏನೇನಾಯ್ತೋ ಶಿವ ಅಂತ ನೆನೆಸ್ತಿರ್ಬೇಕು. ಮಠದಾಗ ಕುಂತು ಮನೆ ನೆನೆಸ್ಬೇಡ್ರಿ, ಮನೆಯಾಗ ಕುಂತು ಮಠ ನೆನೆಸ್ರಿ. ಎರಡೇ ಮನೆ ಸಾಕು. ಇದೇ ತಪಶ್ಚರ್ಯ. ಅದು ಮಾನಸಿಕ ತಪಶ್ಚರ್ಯ ಅಂತಾರೆ. ಎಷ್ಟರೇ ದಿನ ಮನಸ್ಸಿನಾಗ ದೇವ್ರ ನೆನೆಸರಿ, ಎಷ್ಟರೇ ದೇವ್ರದಿಷ್ಟು ಹೆಸರು ತಗೋರಿ, ಎಷ್ಟರೇ ಶರೀರದಿಂದ ಕಸ ಹೊಡ್ರಿ, ಸ್ವಚ್ಛ ಮಾಡಿರಿ. ಇದೇ ತಪಶ್ಚರ್ಯ ಅಂತಾರೆ. ಇದು ಇಟ್ಟು ಕೂಡಿ ಹನಿ ಕೂಡಿ ಹಳ್ಳಾಗ್ಯದ ಅಂತೀರಲ್ಲ, ಹಾಗೆ ಇಟ್ಟು ಕೂಡಿ ದೊಡ್ಡ ಪುಣ್ಯ ಆಯಿತು ಅಂತ ಕೇಳಿದ್ರೆ ಅವಾಗ ಪರಮಾತ್ಮನ ಕೃಪಾ ಆಗ್ತದೆ, ಗುರುವಿನ ಕೃಪಾ ಆಗ್ತದೆ. ಅವರು ದಯ ಮಾಡಿದ್ರು ಅಂತ ಕೇಳಿದರೆ ನಮ್ಮ ಜನ್ಮ ಮರಣ ಎಲ್ಲ
ಹೋಗಿಬಿಡ್ತಾವೆ ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ತಾರೆ. ಆದರೆ ನಾವು ಮಾಡೋಕ್ಕೆ ತಯಾರಿಲ್ಲ. ನಮಗೆ ಟೈಮ್ ಇಲ್ಲ, ಶಿವ ಅನ್ನೋಕ್ಕೆ ಟೈಮ್ ಇಲ್ಲ. ಒಂದು 10 ನಿಮಿಷ ಮುಂಜಾನೆ ಸಾಯಂಕಾಲಕ್ಕೆ ಮಕ್ಕೋತೀರೇ ಇಲ್ಲ, ನನಗೆ ಕಡನೆ ಕುಂಡಿರ್ತೀರಿ. ಮಕ್ಕಳುವಾಗ ಒಂದು 5 ನಿಮಿಷ ಹಾಸಿಗೆ ಮೇಲೆ ಕುಂತು ಅಂತ ಮಕ್ಕೋರಿ. ಹೇಳ್ತೀರಿಲ್ಲ ಯಾವಾಗಾರೆ, ಮುಂಜಾನೆ ಯಾವಾಗಾರೆ 4 5 ಮುಂಜಾನೆ 9 ಹೇಳ್ತೀರಿಲ್ಲ. ಎದ್ದು ಕೂತು ಅಲ್ಲೇ 5 ನಿಮಿಷ ಏನದ ನೆನೆಸೋಕ್ಕೇನು ಕಾರಣ ಅದು? ಅಷ್ಟು ನೆನೆಸ್ಬೇಕ್ರಿ. ಮನುಷ್ಯನ ಉಪಕಾರ ಮಾಡಿದವರು ಎಂದು ಮರಿಬಾರ್ದು. ನಿಮಗೆ ಎಂಥ ಕಣ್ಣ, ಎಂಥ ಕೈಯ, ಎಂಥ ಕಾಲ, ಎಂಥ ಮನಸ್ಸು ಕೊಟ್ಟಾನೆ ಪರಮಾತ್ಮ. ಪರಮಾತ್ಮ ನಿಮಗೆ ನಮಸ್ಕಾರಪ್ಪ ಅಂತ ಇಷ್ಟು ಅನ್ನಲಿಲ್ಲ ಅಂದ್ರೆ ನಮ್ಮಂಥ ಕೃತಜ್ಞರು ಜಗತ್ತಿನೊಳಗೆ ಮತ್ತೆ ಯಾರದ? ಮಲಗುವಾಗ ಒಂದು 5 ನಿಮಿಷ ಶಿವ ಅನ್ರಿ, ನಿಮ್ಮ ಗುರುವಿನ ನೆನೆಸರಿ. ಹೇಳುವಾಗ 5 ನಿಮಿಷ ಭಾಳ ನೆನೆಸರಿ. ದಿನ ನೆನೆಸೋಕೆ ಚಾಲೂ ಮಾಡಿದ್ರಿ ಅಂದ್ರೆ ಅದ್ರದ್ದು ಹೆಂಗದ ರೀ, ಅದು ನಿಮ್ಗೆ ರುಚಿ ಹತ್ತಿಲ್ಲ. ಏನು ಹೇಳ್ಬೇಕು, ಏನು ಹತ್ತಬೇಕು? ಹುಡುಗರು ಮೊದಲು ಮಲಿ ಕುಡಿಯೋಕೆ ಒಲ್ಲಂತಾವಂತ. ಯಾಕಯ್ಯವ ಒಲ್ವಲ್ಲಂತ ಗೊತ್ತಿಲ್ಲ. ಹೆಣ್ಮಕ್ಳು ಜೇನುತುಪ್ಪ ಹಚ್ತಾವಂತ. ರುಚಿ ಗೊತ್ತಾಯ್ತು ಅಂದ್ರೆ ಈಗ ಒಲ್ಲಂದ್ರೂ ಬಿಡಂಗಿಲ್ಲ, ಅವು ಜಗತಾವೆ ಹಂಗೆ ಅಳ್ತಾವ. ಮತ್ತು ಒಲ್ಲಂದ್ರೂ ಅಳ್ತಾವ. ರುಚಿ ಹತ್ತಿಲ್ಲ. ಅಂದ್ರೆ ಹುಡುಗರು ಹೆಂಗೆ ಮಲಿ ಬಿಡಂಗಿಲ್ಲ. ಮುಂದೆ ಜೇನುತುಪ್ಪ ಹಚ್ಚಿ ಕಲಿಸ್ತವ್ರು ಮುಂದೆ ಬೇವಿನ ರಸ ಹಚ್ಬೇಕು, ಅಲ್ಲಿ ಬಿಡಂಗಿಲ್ಲ. ಒಲ್ಲಂದ್ರೆ ಬಿಡಂಗಿಲ್ಲ. ಹಂಗೆ ನಿಮಗೆ ಒಮ್ಮೆ ಇದ್ರ ರುಚಿ ಹತ್ತು ಅಂದ್ರೆ ಜಡಗಟ್ಟಿ ತಿರಿದುಂಡಿ ಮರುಳಾಗಿ ಹೋದನು. ಆಕೆ ಮದುವೆಗೆ ಏನು ಕಮ್ಮಿತ್ರಿ? ಆಕೆ ಹೆಂಗೆ ಹತ್ತಿರ್ಬೇಕು ರುಚಿ? ಎಲ್ಲ ಐಶ್ವರ್ಯ ರಾಜಕೀಯ ಮೀರಾಬಾಯಿ ಏನು ಕಮ್ಮಿತ್ರಿ? ಬಿಟ್ಟು ಹೋದ್ರಲ್ಲ ಎಲ್ಲರೂ ಶರಣ. ರುಚಿ ಹತ್ತಿಲ್ಲ. ರುಚಿ ಹತ್ತು ಅಂದ್ರೆ ಅದು ಮನುಷ್ಯನಿಗೆ ಬಿಡಂಗಿಲ್ಲ. ಹೊಟ್ಟೆ ಕೆಟ್ಟ ರುಚಿ ಅಂತಿಲ್ಲ, ಉಣ್ತಾ ನೋಡ್ರಿ. ಶಮಿ ಹತ್ತಂದ್ರೆ ತುಂಬುದು ಬೆಳಕು ಉಣ್ತಾನ, ಉಂಡು ಮತ್ತು ಹೋಗಲೇಕ ಹೊರತು ಉಣ್ತಾನೆ. ರುಚಿ ಹತ್ತಂದ್ರೆ ಹಾಗೆ ನಿಮಗೂ ಇದರ ರುಚಿ ಹತ್ತಬೇಕು. ಪರಮಾರ್ಥ, ಗುರು, ದೇವರು ಇದ್ರಿಗೊಮ್ಮೆ ರುಚಿ ಹತ್ತು ಅಂದ್ರೆ ಮನುಷ್ಯ ಜಡಗಟ್ಟಿ ತಿರಿದುಂಡು ಮರುಳಾಗಿ ಹೋದರು. ಹುಚ್ಚಾಗಿ ಹೋಗ್ಯಾರಿ ಶರಣರೆಲ್ಲ. ಅದಕ್ಕೆ ನಾವು ರುಚಿ ಬೆಳೆಸಬೇಕು. ಹ್ಯಾಂಗೆ ಉಣಕ್ಕೆ ಕಲಿಸ್ತೀರಿ ಹುಡುಗರಿಗೆ ಇಟ್ಟು ಹಾಗೆ ಈ ಮನಸ್ಸಿಗೆ ಕಲಿಸ್ಬೇಕು. ಇಟ್ಟು ಜಪ ಮಾಡು, ಇಟ್ಟು ವೈರಾಗಿ ಬರಲಿ, ಇಟ್ಟು ಏನಪ್ಪ ಅಂದ್ರೆ ದಾನ ಕೊಡೋಕ್ಕರಿ ಕಲಿಸ್ಬೇಕ್ರಿ ಮನಸ್ಸಿಗೆ. ಕಲಿಲಾರ್ದೆ ಯಾವ ಕಲಿತೇವೆ ನಾವು? ಅರಿವು ಉಡೋದು ಕಲಿತೇವೇನು? ಉಡೋದು ಕಲಿಸ್ಯಾರಿಲ್ಲ ನಮಗೆ. ಅರಿವು ಉಡೋದು ಕಲಿಸ್ಯಾರ, ಹಿಡಿದು ಕಲಿಸ್ಯಾರ. ಕಲಿಸಿದ್ರೆ ನಾವು ಇಷ್ಟು ಶಾಣ್ಯರಾಗಿದ್ದೇವೆ ಎಲ್ಲರೂ. ಹಂಗೆ ಕಲಿಸ್ರಿ, ಮನಸ್ಸಿಗೆ ಇಟ್ಟು ಕಲಿಸ್ರಿ. ಕಲಿಸಿ ಏನಪ್ಪ ಅದಕ್ಕೆ ಅವರೇ ಮಹಾತ್ಮರಾದರು, ಅವರೇ ದೇವರಾದರು, ಅವರೇ ಪೂಜ್ಯರಾದರು. ಅದಕ್ಕೆ ನೀವು ದೊಡ್ಡವ್ರು ಕಲಿಸ್ರಿ, ಸಣ್ಣವ್ರು ಕಲಿಯೋಕ್ಕೆ ಪ್ರಯತ್ನ ಮಾಡಿರಿ. ದೇವರಾಗ್ತೀರಿ. ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ. ಮನುಷ್ಯ ಕತ್ತಿ ಕುದುರೆ ಹಾಕಿ ಹುಟ್ಟಿಲ್ಲ, ದೇವರಾಗಿ ಹುಟ್ಟ್ಯಾನ್ರಿ ಅಂತಿರಲ್ಲ. ಅವ್ರೇನ್ರಿ ದೇವ್ರು ಅಂತೀರಿಲ್ಲ. ಅವ್ರು ದೊಡ್ಡವ್ರಿ, ದೇವ್ರು ಅದಾರ. ಮತ್ತು ನಿಮಗೇನು ಆಗಬೇಡ ಅಂದಾರ, ನಿಮಗೇನು ದೇವ್ ಆಗಂದಾರ. ನೀವು ಎಲ್ಲರಿಗೂ ದೇವರಾಗಿ ಬರ್ತದೆ, ಎಲ್ಲರಿಗೂ ಪೂಜ್ಯರಾಗಿ ಬರ್ತದೆ. ಇಷ್ಟೇ ಮಾಡಬೇಕು. ಔಷಧ ತೊಗೊಂಡವ ಆರಾಮಕ್ಕನ, ತೊಗೊಳಿಲ್ಲ ಅಂದ್ರೆ ಗೋಡಿ ಕೊಂಡಿರ್ತಾನೆ. ಹಂಗೆ ಯಾರು ಮಾಡ್ತೀರಿ ಅವ್ರು ಚಲೋ ಆಗ್ತದೆ, ಯಾರು ಮಾಡೋಂಗಿಲ್ಲ ಅವರಿಗೆ ಈ ದುಃಖ ತಪ್ಪುದಲ್ಲ ಅಂತ ಹೇಳ್ಯಾರ. ಅಂಥ ಭಗವಂತನ ಚಿಂತನೆ, ಭಕ್ತಿ ಮಾಡತಕ್ಕಂಥ ಸದ್ಬುದ್ಧಿ ಸಿದ್ಧಾರೂಢರು, ಸಿದ್ದರಾಮೇಶ್ವರ ನಮ್ಮೆಲ್ಲರಿಗೆ ಕೊಡಲಿ ಅಂತ ಹೇಳ್ತಾ 2 ಮಾತು